ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಸಮೀಕ್ಷೆಗೆ ಬಂದಂತಹ ಕೆಲವೊಂದು ಕ್ವಶನ್ಸ್ ಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ವಿ. 50 ಕ್ವಶನ್ಸ್ ಗಳು ಹಿಂದಿನ ಪಾರ್ಟ್ 1 ವಿಡಿಯೋದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಈ ಭಾಗದ ಒಂದು ಏನು ಕಾನ್ಸೆಪ್ಟ್ ಗಳಿದೆ, ಅಧ್ಯಾಯಗಳಿದೆ, ಅದ್ರ ಬಗ್ಗೆ ಹಿಂದಿನ ಒಂದು ತರಗತಿಯಲ್ಲಿ 50 ಕ್ವಶನ್ ಡಿಸ್ಕಸ್ ಆಗಿರುವಂತದ್ದು. ಇನ್ನು ಪಾರ್ಟ್ 2 ದಲ್ಲಿ ಈ ಭಾಗದ ಒಂದು ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋ ಮುಗಿದ ನಂತರದಲ್ಲಿ ಇದರ PDF ಅನ್ನುವಂಥದ್ದು karuna.in ಸ್ಪೆಲ್ಲಿಂಗ್ ಬರೀತಾನೆ KARUNATDOTIN karuna.in ಟೆಲಿಗ್ರಾಮ್ ನಲ್ಲಿ ನಿಮ್ಗೆ ಸಿಗುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ವಿಷಯವನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು. ಎರಡು ವಿಷಯವನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು. ಒಂದು, ಈ ಬೆಳಗ್ಗೆ ಒಂದು ಮಾಡಿರುವಂತಹ ವಿಡಿಯೋದಲ್ಲಿ, ಹಿಂದೆ ಮಾಡಿರುವಂತಹ ಪಾರ್ಟ್ 1 ವಿಡಿಯೋದಲ್ಲಿ ನಮ್ಮ ಗಂಗಾಧರ್ ಜಿ ಅವರು ಸರ್ ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿ ಬರ್ತಿದೆ ಕ್ಲಾಸು, ಹಾಗೆ ಕೆಲವೊಂದು ಆನ್ಸರು ರೈಟು ರಾಂಗು ಅಂತ ಇದೆ, ಅದರಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಇದ್ರೆ ಒಳ್ಳೇದು ಅಂತ ತಿಳಿಸಿದ್ರು. ಎಕ್ಸ್ಪ್ಲನೇಷನ್ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ರು. ಅವರ ಒಂದು ಕೋರಿಕೆಯ ಮೇರೆಗೆ, ಅವರು ಒಂದು ಕೇಳಿರುವಂತಹ ಒಂದು ಆಸಕ್ತಿಗೆ ನಾನು ಕೆಲವೊಂದು ಕ್ವಶನ್ಸ್ ಗಳಿಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗ್ತೀನಿ. ಇದರಲ್ಲಿ ನಿಮ್ಮ PDF ಅಲ್ಲೂ ಕೂಡ ಓದುವ ಟೈಮ್ ನಲ್ಲಿ ಒಂದು ಹೆಲ್ಪ್ ಆಗ್ಲಿ ಅನ್ನುವಂಥ ನಿಟ್ಟಿನಿಂದ. ಹಾಗೆ ಇನ್ನೊಂದು ವಿಷಯವನ್ನ ನಾನು ಹೇಳಬೇಕು. ಪಾರ್ಟ್ 1 ನಲ್ಲಿ ನಾನೊಂದು ಕ್ವಶನ್ ಅನ್ನ ಕೇಳಿದ್ದೀನಿ ನಿಮಗೆ. 2022-23ನೇ ಸಾಲಿನ ಒಂದು ರಾಷ್ಟ್ರೀಯ ತಲಾ ಆದಾಯವನ್ನ ಎಷ್ಟು ಅಂತ ಕೇಳಿದೆ. ಕೆಲವರು ಇದಕ್ಕೆ ಬಿ ಆನ್ಸರ್ ಅನ್ನ ಟಿಕ್ ಮಾಡಿದ್ದೀರಾ. ಬಿ ಆನ್ಸರ್, ನೀವು ಕೇಳಿರುವಂತಹ ಕ್ವಶನ್ನೇ ರಾಂಗ್ ಇದೆ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ದೀರಾ. ಯಾಕೆಂದ್ರೆ ಕೆಲವೊಂದು ಬಾರಿ ನಾವು ಅವಸರ ಮಾಡ್ತೀವಲ್ಲ, ಅದು ನಮ್ಮ ಒಂದು ಮಾರ್ಕ್ಸ್ ಅನ್ನ ಕಸಿದುಕೊಳ್ಳುವಂತ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ನಾನು ಕೇಳಿರುವಂತದ್ದು 2022-23ನೇ ಒಂದು ಸಾಲಿನ ಒಂದು ತಲಾ ಆದಾಯ. ಇಲ್ಲಿ ಆ ಒಂದು ಆನ್ಸರ್ ಅನ್ನ ನೋಡೋದಾದ್ರೆ ನಿಮ್ಗೆ ಡಿ ಇಸ್ ದ ರೈಟ್ ಆನ್ಸರ್. ಅದೇ ನಾನು ಕ್ವಶನ್ ಅನ್ನ 2023-24ನೇ ಸಾಲಿನ ಒಂದು ತಲಾ ಆದಾಯವನ್ನ ನಾನು ಕೇಳಿದ್ರೆ ನೀವು ಬಿ ಆನ್ಸರ್ ಅನ್ನ ಟಿಕ್ ಮಾಡ್ಬೋದಿತ್ತು. ಕೆಲವು ಬಾರಿ ಆ ತರದಿಂದ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳು ಮಾರ್ಕ್ಸ್ ಅನ್ನ ಕಸಿದುಕೊಳ್ಳುವಂಥದ್ದು. ಇದು ಕೂಡ ನಮ್ಮ ಎಕ್ಸಾಮ್ ನಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಬರ್ತೀವಿ. ಹೊರಗೆ ಬಂದ್ರ ಮೇಲೆ, ಎಕ್ಸಾಮ್ ಹಾಲಿಂದ ಹೊರಗೆ ಬಂದ್ರ ಮೇಲೆ ನಮ್ಗೆ ಇದು ಗಮನಕ್ಕೆ ಬರುವಂಥದ್ದು. ಹಾಗಾಗ್ಬಾರ್ದು ಅಂತ ಹೇಳ್ತಾ, ಇದು ಒಂದು ತಲಾ ಆದಾಯವನ್ನ ನೋಡೋದಾದ್ರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 9% ಹೆಚ್ಚಿಗೆ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಇದೊಂದು ಪ್ರತಿ ಒಂದು ನೀವು ಮಾಡುವಂತಹ ಕ್ವಶನ್ ಅನ್ನ ಬೇಕಾದ್ರೆ ನೀವು 60 ಅಟೆಂಡ್ ಮಾಡಿ, 70 ಅಟೆಂಡ್ ಮಾಡಿ, ಆದ್ರೆ ಪ್ರತಿಯೊಂದು ಕ್ವಶನ್ ಅನ್ನ ಗಮನವಿಟ್ಟು ಓದಿ ಅಂತ ಹೇಳ್ತಾ ಇದೊಂದು ನನ್ನ ಚಿಕ್ಕ ಒಂದು ಅನಿಸಿಕೆ ನಿಮ್ಮೊಂದಿಗೆ ಹಂಚಿಕೊಂಡೆ. ಇನ್ನು ನಂತರದಲ್ಲಿ ಒಂದು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇ ಕ್ವಶನ್ ನೋಡಿ, ಕ್ಷೀಣಿತ ಅರಣ್ಯಗಳ ಅಭಿವೃದ್ಧಿ ಯೋಜನೆಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು ಅಂತ ಕೇಳಿದ್ದಾರೆ. ಕ್ವಶನ್ ಸ್ವಾಭಾವಿಕವಾಗಿ ಶ್ರೀಗಂಧ ಬೆಳೆದಿರುವಂತಹ ಒಂದು ಪ್ರದೇಶಗಳ ರಕ್ಷಣೆಗೆ ಸಂಬಂಧಪಟ್ಟಂತಹ ಯೋಜನೆ ಇದಾಗಿರುವಂತದ್ದು ಅಂತ ಕೇಳಿದ್ದಾರೆ. ಮನುಷ್ಯ ಪ್ರಾಣಿ ಸಂಘರ್ಷವನ್ನ ತಗ್ಗಿಸುವಂತಹ ಕ್ರಮಕ್ಕೆ ಸಂಬಂಧಪಟ್ಟಂತಹ ಯೋಜನೆ, ಅಥವಾ ಭೂಕುಸಿತ ಮತ್ತು ಭೂಕುಸಿತಕ್ಕೆ ಪೀಡಿತವಾದಂತಹ ಪ್ರದೇಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಯೋಜನೆ, ಕ್ಷಣಿತ ಒಂದು ಅರಣ್ಯ ಪ್ರದೇಶಗಳಲ್ಲಿ ಹೊಸ ಸಸಿಗಳ ಮರುಸ್ಥಾಪನೆಗೆ ಸಂಬಂಧಪಟ್ಟಂತಹ ಯೋಜನೆ, ಕ್ಷೀಣಿತ ಒಂದು ಅರಣ್ಯಗಳ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಡಿ ಈಸ್ ದ ರೈಟ್ ಆನ್ಸರ್. ಕ್ಷೀಣಿತ ಒಂದು ಅರಣ್ಯಗಳಲ್ಲಿ ಅಥವಾ ಕ್ಷೀಣಿತ ಒಂದು ಪ್ರದೇಶದಲ್ಲಿ ಇರುವಂತಹ ಅರಣ್ಯಗಳ ಒಂದು ಮರುಸ್ಥಾಪನೆಗೆ ಸಂಬಂಧಪಟ್ಟಂತಹ ಯೋಜನೆ ಅನ್ನುವಂಥದ್ದು ಕ್ಷೀಣಿತ ಪ್ರದೇಶಗಳ ಅಭಿವೃದ್ಧಿ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ಎರಡನೇ ಕ್ವಶನ್ ನ ಗಮನಿಸಿಟ್ಟು ನೋಡ್ಬೇಕಾಗತ್ತೆ. ಇಲ್ಲಿ ವನ್ಯಜೀವಿಗಳ ಒಂದು ಸಂಬಂಧಪಟ್ಟಂತಹ ಮಾಹಿತಿ ಬಂದಿರುವಂತದ್ದು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6395 ಆನೆಗಳನ್ನ ಹೊಂದಿದ್ದು, ದೇಶದ 25% ಆನೆಗಳನ್ನ ನಮ್ಮ ರಾಜ್ಯ ಹೊಂದಿದೆ ಅಂತ ಕೇಳಿದೆ. ಇನ್ನೊಂದು ಹೇಳಿಕೆ ಇದೆ, ಕರ್ನಾಟಕ ರಾಜ್ಯ ಸುಮಾರು 563 ಹುಲಿಗಳನ್ನ ಹೊಂದಿದ್ದು, ದೇಶದಲ್ಲಿ ಹೆಚ್ಚು ಹುಲಿಯನ್ನ ಹೊಂದಿರುವಂತಹ ರಾಜ್ಯವಾಗಿದೆ. ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಫೋಟೋ ಕೂಡ ನಾನು ಟೆಲಿಗ್ರಾಮ್ ನಲ್ಲಿ ನಿಮ್ಗೆ ಶೇರ್ ಮಾಡಿದ್ದೆ. ನಾನು ಈ ಹೇಳಿಕೆಗಳನ್ನ ಗಮನಿಸಿದಾಗ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದೆ. ಈ ಹೇಳಿಕೆ ನೋಡೋದಾದ್ರೆ ಮೊದಲನೇ ಹೇಳಿಕೆ ಸರಿಯಾಗುವಂಥದ್ದು. ನೋಡಿ, ನಾನೊಂದು ಫೋಟೋದಲ್ಲಿ 6300ಕ್ಕೂ ಹೆಚ್ಚು ಆನೆಗಳನ್ನ ನಮ್ಮ ರಾಜ್ಯ ಹೊಂದಿರುವಂಥದ್ದು. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಅನ್ನುವಂಥದ್ದು ಇದಾಗುತ್ತೆ. ಎ ಈಸ್ ದ ರೈಟ್ ಆನ್ಸರ್. ಕಳೆದ ವರ್ಷದಲ್ಲಿ 50% ಹೆಚ್ಚಳದೊಂದಿಗೆ
ದೇಶದಲ್ಲಿ ಗರಿಷ್ಠ ಸಂಖ್ಯೆಯ 785 ಹುಲಿಗಳನ್ನ ಹೊಂದಿರುವಂತಹ ಒಂದು ಮಧ್ಯಪ್ರದೇಶ ಹೊಂದಿರುವಂತದ್ದು ಪ್ರಥಮ ಸ್ಥಾನದಲ್ಲಿ ಬರುವಂತದ್ದು. ಎರಡನೇ ಸ್ಥಾನದಲ್ಲಿ ಕರ್ನಾಟಕ 563ಗಳ ಹುಲಿಯನ್ನ ಹೊಂದಿರುವಂತದ್ದು. ಈ ಹೇಳಿಕೆ ಸರಿ ಇದೆ, ಕರ್ನಾಟಕದ ರಾಜ್ಯದಲ್ಲಿ 563 ಹುಲಿಗಳು ಸರಿ ಇದೆ. ಆದ್ರೆ ಈ ಇಲ್ಲೊಂದು ಹೇಳಿಕೆ ಕೊಟ್ಟಿದ್ದಾರೆ, ದೇಶದಲ್ಲಿ ಮೊದಲ ಹುಲಿ ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವಂತಹ ರಾಜ್ಯ ಅನ್ನುವಂಥದ್ದು ಹೇಳಿಕೆ ತಪ್ಪಾಗುತ್ತೆ. ಹಾಗಾಗಿ ಇದಕ್ಕೆ ಒಂದನೇ ಹೇಳಿಕೆ ಮಾತ್ರ ಸರಿಯಾಗುವಂಥದ್ದು. ಹಾಗಾಗಿ ಇಂತಹ ವಿಷಯಗಳು ಕೆಲವೊಂದು ಬಾರಿ ನಾವು ಮೇಲ್ ನೋಡ್ತೇವೆ 563 ಹುಲಿ ಇದೆ ಅನ್ನುವಂಥದ್ದು ನಮ್ಮ ಓದಿನಲ್ಲಿ ತಲೆ ಇರುತ್ತೆ, ನಾವು ಮುಂದಿನ ನೋಡೋದೇ ಇಲ್ಲ. ಹಾಗಾಗಬಾರ್ದು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಗ್ರೀನ್ ಇಂಡಿಯಾ ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಅರಣ್ಯೇತರ ಭೂಮಿಯಲ್ಲಿ 10 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ವ್ಯಾಪ್ತಿಯನ್ನ ಹೆಚ್ಚಿಸುವಂತಹ ಕೆಲಸ ಆಗಬೇಕು ಅನ್ನುವಂಥದ್ದು. ಜೊತೆಗೆ ಅರಣ್ಯಗಳ ಸುತ್ತಮುತ್ತ ವಾಸಿಸುವ ಸುಮಾರು 3 ಲಕ್ಷ ನಿವಾಸಿಗಳ ಅರಣ್ಯ ಆಧಾರಿತ ಜೀವನಾಧಾರ ಆದಾಯವನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು ಹೇಳಿಕೆ ಇರುವಂಥದ್ದು. ಈ ಗ್ರೀನ್ ಇಂಡಿಯಾ ಮಿಷನ್ಗೆ ಸಂಬಂಧಪಟ್ಟಂತೆ ಇವೆರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಅಂದ್ರೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ನಿವಾಸಿಗಳ ಜೀವನಾಧಾರ ಆದಾಯ ಹೆಚ್ಚಬೇಕು, ಹಾಗೆ ಅರಣ್ಯ ವ್ಯಾಪ್ತಿಯನ್ನು ಕೂಡ ಹೆಚ್ಚಿಸಬೇಕು ಅನ್ನುವಂಥದ್ದು ಗ್ರೀನ್ ಇಂಡಿಯಾ ಮಿಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ನಂತರದಲ್ಲಿ ನಗರವನ ಯೋಜನೆಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳನ್ನ ಪರಿಗಣಿಸಿ ಸರಿಯಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಅಂತ ಕೇಳಿದರೆ, ಇದು ರಾಜ್ಯ ಸರ್ಕಾರದ ಒಂದು ಯೋಜನೆ ಅನ್ನುವಂಥದ್ದು ಹೇಳಿದ್ದಾರೆ. ನಗರ ವನ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಯೋಜನೆನ ಅಥವಾ ಇದು 4 ವಿಭಾಗಗಳಲ್ಲಿ ಅನುಷ್ಠಾನಗೊಳಿಸಿದೆ. ಈ ಹೇಳಿಕೆ ಸರಿಯಾಗತ್ತೆ, ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಯಾಕೆಂದ್ರೆ ಈ ನಗರವನ ಅನ್ನುವಂಥದ್ದು ನಗರ ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿ ಮಾಲಿನ್ಯವನ್ನ ಹೆಚ್ಚಾಗಿ ಕಾಣ್ತಾ ಇರ್ತೀವಿ ನಾವು. ಹಾಗಾಗಿ ಜೀವ ವೈವಿಧ್ಯತೆಯನ್ನ, ಅಲ್ಲಿರುವಂತಹ ಹಸಿರು ಒಂದು ವ್ಯಾಪ್ತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ಬಂತು. ಯಾರ ಒಂದು ಇಲಾಖೆ ಅಡಿಯಲ್ಲಿ, ಹವಾಮಾನ ಬದಲಾವಣೆ ಇಲಾಖೆಯ ಒಂದು ಯೋಜನೆಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸಿರುವಂತದ್ದು. ಕರ್ನಾಟಕದಲ್ಲಿ 4 ವಿಭಾಗಗಳಾಗಿ ನಾವು 4 ಕಂದಾಯ ವಿಭಾಗಗಳನ್ನ ನೋಡ್ತಾ ಬರ್ತೀವಿ. ಆ ರೀತಿಯಾಗಿ 4 ವಿಭಾಗಗಳಾಗಿ ಕಲಬುರಗಿ, ವಿಜಯಪುರ, ಶಿವಮೊಗ್ಗ, ವಿಜಯನಗರ ಈ ರೀತಿಯಾದಂತಹ 4 ವಿಭಾಗಗಳಲ್ಲಿ ಅನುಷ್ಠಾನವನ್ನ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ, ನಗರವನ ಯೋಜನೆ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ಕೆಳಗಿನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನ ಆರಿಸಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಮಾಲೂರು, ಬಾಗಲಕೋಟೆ, ಹಿರಿಯೂರು, ಜೇವರ್ಗಿಗಳಲ್ಲಿ ಆಹಾರ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಲಾಗಿದೆ, ಫುಡ್ ಪಾರ್ಕ್ಗಳನ್ನ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಂತರದಲ್ಲಿ SIDBI ನೋಡೆಲ್ ಸಂಸ್ಥೆಯ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ ಇದರ ಒಂದು ಮೂಲಕವಾಗಿ ಅನ್ನುವಂಥದ್ದು. ಇದರಲ್ಲಿ ಮೊದಲ ಹೇಳಿಕೆ ಗಮನಿಸುವಂಥದ್ದು ಸರಿಯಾದ ಹೇಳಿಕೆ ಆಗಿರುತ್ತೆ. ಆಹಾರ ಕರ್ನಾಟಕ ನಿಯಮಿತ, ಫುಡ್ ಕರ್ನಾಟಕ ಲಿಮಿಟೆಡ್ ರಾಜ್ಯದಲ್ಲಿ ಆಹಾರ ಪಾರ್ಕ್ಗಳನ್ನ ಸ್ಥಾಪನೆ ಮಾಡುವಂತಹ ಕಾರ್ಯಕ್ರಮವ ಏಜೆನ್ಸಿಯಾಗಿ, ನೋಡಲ್ ಏಜೆನ್ಸಿಯಾಗಿ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು SIDBIL. ಇದಲ್ಲ FKL, ಇದು ಈ ನೋಡಲ್ ಏಜೆನ್ಸಿಯಾಗಿ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಂತರದ ಕ್ವಶನ್ ಅನ್ನು ನೋಡಿ. ಯುವ ನಿಧಿ ನಿಮ್ಗೆಲ್ಲ ಪರಿಚಿತ ಇರುವಂತಹ 4 ಯೋಜನೆಗಳು, ಒಂದು ರಾಜ್ಯ ಸರ್ಕಾರದ ಭಾಗ್ಯಗಳು, ಆ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಬಂದಿರುವಂತದನ್ನು ನೋಡ್ತಾ ಇದೀವಿ. ಪದವಿ ಡಿಪ್ಲೊಮಾ ಮುಗಿದಂತಹ ಒಂದು ಕೆಲಸ ಸಿಗದೇ ಇದ್ದು 180 ದಿನ ಆಗಿರ್ಬೇಕು ಮತ್ತು ಕೆಲಸ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಯೋಜನೆಯಡಿ ಒಂದು ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುತ್ತೆ ಅನ್ನುವಂತ ಒಂದು ಹೇಳಿಕೆ ಇದೆ. ಹಾಗೆ ಜೊತೆಯಲ್ಲಿ ಪದವೀಧರರಿಗೆ 3,000 ರೂಪಾಯಿ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ 5,000 ರೂಪಾಯಿಗಳ ಒಂದು ಉದ್ಯೋಗದ ಬಗ್ಗೆ, ಒಂದು ಉದ್ಯೋಗ ಏನಂತಾರೆ ಅದಕ್ಕೆ ನಿರುದ್ಯೋಗ ಭತ್ಯೆಯಾಗಿ ಕೊಡಲಾಗುತ್ತೆ ಅನ್ನುವಂಥದ್ದು ಒಂದು ಹೇಳಿಕೆ ಬಂದಿದೆ. ಇದು ಎರಡರ ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಮೊದಲ ಹೇಳಿಕೆ ಅಂತೂ ಸರಿ, ಯಾಕೆಂದ್ರೆ ಪದವಿ ಮತ್ತು ಡಿಪ್ಲೊಮಾ ಮುಗಿದಂತಹ ಒಂದು 180 ದಿನಗಳ ನಂತರದಲ್ಲಿ ಕೂಡ ಅವರಿಗೆ ಕೆಲಸ ಸಿಗದೇ ಇದ್ರೆ ಒಂದು ನಿರುದ್ಯೋಗ ಭತ್ಯೆ ಮಾಸಿಕವಾಗಿ ನೀಡಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಈ ಕೊಟ್ಟಂತಹ ಒಂದು ರೂಪಾಯಿಯ ಮೌಲ್ಯ ಹೆಚ್ಚಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ನೋಡಿದ್ರೆ ಇಲ್ಲಿದೆ, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ, ಪದವೀಧರರಿಗೆ 3,000 ರೂಪಾಯಿ.
ಹಾಗಾಗಿ ಮೊದಲನೇ ಹೇಳಿಕೆ ಸರಿಯಾಗುವಂಥದ್ದು ನಾವು ನೋಡ್ತೇವೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿ ಯಾವ್ದಾರು ಆಗಿರಲಿ, ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಎರಡೂದರಿಗೂ 3,000 ರೂಪಾಯಿಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು. ಇನ್ನು ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿಯನ್ನ ಕೊಡಲಾಗುತ್ತೆ. ಒಂದು ಯುವ ನಿಧಿಯ ಯೋಜನೆಗೆ ಸಂಬಂಧಪಟ್ಟಂಥದ್ದು. ಇನ್ನು ನಂತರದಲ್ಲಿ ವಾರ್ಷಿಕ ರತ್ನ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕೆಲವೊಂದು ವಿಭಾಗದಲ್ಲೂ ಕೂಡ ಆಯ್ಕೆಯನ್ನ ಮಾಡುವಂಥದ್ದು. ಯಾವ ಯಾವ ಸೆಕ್ಟರ್ಗಳಲ್ಲೂ ಅಲ್ಲೂ ಕೂಡ ಒಂದು ಪ್ರಶಸ್ತಿಗಳು ಇರುವಂಥದ್ದು. ಯಾವ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ರತ್ನ ಪ್ರಶಸ್ತಿಯನ್ನ ನೀಡಲಾಗತ್ತೆ? ಸಾರ್ವಜನಿಕ ಉದ್ದಿಮೆಗಳ ಒಂದು ಉತ್ತೇಜನವನ್ನ ಇರುವಂತಹ ಈ ಉದ್ಯಮದಲ್ಲಿ ಸಾಧನೆ ಮಾಡಿದವರಿಗೆ ಅವರಿಗೆ ವಾರ್ಷಿಕ ರತ್ನವನ್ನ ಪ್ರಶಸ್ತಿಯಾಗಿ ನೀಡಲಾಗುತ್ತೆ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗತ್ತೆ. ಅಂದ್ರೆ ಉದ್ದಿಮೆಗಳಲ್ಲಿ, ಅಂದ್ರೆ ವ್ಯವಹಾರಗಳಲ್ಲಿ, ಸಾರ್ವಜನಿಕ ವ್ಯವಹಾರ ಉದ್ದಿಮೆಗಳಲ್ಲಿ ಒಂದು ಲೀಡ್ ಅನ್ನ ತೆಗೆದುಕೊಂಡಂತವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ನಂತರದಲ್ಲಿ ಈ ಶ್ರಮ್ಗೆ ಸಂಬಂಧಪಟ್ಟಂಥದ್ದು ಅಸಂಘಟಿತ ಕಾರ್ಯವಲಯಗಳು ಈ ಶ್ರಮ್ ಪೋರ್ಟಲ್ ನೇರವಾಗಿ ನೋಂದಾಯಿಸಿಕೊಳ್ಬಹುದು ಅಂತ ಒಂದು ಹೇಳಿಕೆ ಇದೆ. ಹಾಗೆ ನೋಂದಾಯಿತ ಶ್ರಮಿಕರು 1 ವರ್ಷದವರೆಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಅರ್ಹರಾಗಿರ್ತಾರೆ ಅನ್ನುವಂಥದ್ದು. ಈ 2 ಹೇಳಿಕೆಗಳನ್ನು ನೋಡಿದಾಗ ಇವೆರಡು ಹೇಳಿಕೆಗಳು ಪಾಸಿಟಿವ್ ಆಗೇ ಇದೆ. ಆಲ್ಮೋಸ್ಟ್ ನಾವು ಥಿಂಕ್ ಮಾಡಬಹುದು, ಕೆಲವೊಂದು ಆನ್ಸರ್ಗಳನ್ನ ನಾವು ಥಿಂಕ್ ಮಾಡಬಹುದು. ಹಾಗಾಗಿ 2 ಹೇಳಿಕೆಗಳು ಸರಿಯಾಗಿರುವಂತದ್ದನ್ನ ಗಮನಿಸ್ತೇವೆ. ಈ ಶ್ರಮ್ ಪೋರ್ಟಲ್ಗೆ ಸಂಬಂಧಪಟ್ಟಂತ ಹೇಳಿಕೆ ಇದು. ಇನ್ನು ನಂತರದಲ್ಲಿ ನಿರುದ್ಯೋಗ ದರಕ್ಕೆ ಬಂದಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ನಿರುದ್ಯೋಗ ದರವು ಭಾರತದ ನಿರುದ್ಯೋಗ ದರಕ್ಕಿಂತ ಹೆಚ್ಚಿದೆ ಅನ್ನುವಂತಹ ಒಂದು ಪಾಯಿಂಟ್ ಬಂದಿದೆ. ಜೊತೆಯಲ್ಲಿ ಕರ್ನಾಟಕದ ನಿರುದ್ಯೋಗ ದರವು 2019-20 ಸ್ಥಿರವಾಗಿದೆ. ಅಂದ್ರೆ ಹಾಗೆ ಇದೆ, ಸ್ಥಿರವಾಗಿದೆ, ಹೆಚ್ಚು ಆಗಿಲ್ಲ ಕಡಿಮೆನೂ ಆಗಿಲ್ಲ ಅನ್ನುವಂತ ಹೇಳಿಕೆ ಇದೆ. ಇವೆರಡೂ ಹೇಳಿಕೆಯಲ್ಲಿ ತಪ್ಪಾದ ಹೇಳಿಕೆ, ಸರಿಯಾದ ಹೇಳಿಕೆ ಅಲ್ಲ, ತಪ್ಪಾದ ಹೇಳಿಕೆ ಯಾವುದು? ಮೊದಲನೇ ಇರುವಂತಹದ್ದು ತಪ್ಪಾಗಿದೆ. ನೋಡಿ, ಕರ್ನಾಟಕದಲ್ಲಿ ನಿರುದ್ಯೋಗ ದರವು ಭಾರತದ ನಿರುದ್ಯೋಗ ದರಕ್ಕಿಂತ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಖುಷಿ ವಿಷಯ. ನೋಡಿ, ನಿರುದ್ಯೋಗ ದರವನ್ನ ನಾವು ನೋಡ್ತಾ ಬರೋದಾದ್ರೆ ಕರ್ನಾಟಕದಲ್ಲಿ 2019-20 4.2 2021 2.7 ಬಂತು. ನಂತರ 2022-23 2.4 ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ನಿರುದ್ಯೋಗ ದರ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರ್ತಾ ಇರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಮೊದಲನೇದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಇನ್ನು ನಂತರದಲ್ಲಿ ಕರ್ನಾಟಕ ಪುರಾತತ್ವ ಮತ್ತು ಸಂಗ್ರಹಾಲಯ ಹಾಗೂ ಕಲಾ ಗ್ಯಾಲರಿ ಕೇಂದ್ರವನ್ನ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ? ನೋಡಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಮೈಸೂರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಈ ಹಿಂದೆ ನಾನು ಒಂದು ಚರ್ಚೆ ಮಾಡಿರುವಂತಹ ಕ್ವಶನ್ಸ್ಗಳಲ್ಲೂ ಕೂಡ ಆದಷ್ಟು ಉದ್ದಿಮೆಗಳು, ಪಾರ್ಕ್ಗಳು, ಇಂತಹ ಒಂದು ವಸ್ತು ಸಂಗ್ರಹಾಲಯಗಳು ಮೈಸೂರಲ್ಲೇ ಪ್ರಾರಂಭವಾಗಿರುವಂತದನ್ನ ನಾವು ನೋಡ್ತಾ ಬಂದಿದ್ವಿ. ಇನ್ನು ನಂತರದಲ್ಲಿ ಈ ತ್ಯಾಜ್ಯ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಹೊಂದಂತಹ ದೇಶ ಯಾವುದು? ಎಲೆಕ್ಟ್ರೋ ವೇಸ್ಟೇಜ್ಗಳು, ಈ ತ್ಯಾಜ್ಯಗಳು ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ವೇಸ್ಟೇಜ್ ಇರುತ್ತೆ. ಹಾಳಾದಂಥ ರೇಡಿಯೋ, ಫೋನು, ಕಂಪ್ಯೂಟರ್, ಲ್ಯಾಪ್ಟಾಪ್ಸ್, ಇವೆಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳು. ಇವುಗಳಲ್ಲಿ ಅತಿ ಹೆಚ್ಚು ಹೊಂದಂಥದ್ದು ಯಾವುದು ದೇಶ ಅನ್ನುವಂಥದ್ದು? ಚೀನಾನೋ, ಭಾರತನೋ, ಜಪಾನೋ, ಅಮೆರಿಕನೋ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಇಲ್ಲಿ ಈ ತ್ಯಾಜ್ಯವನ್ನ ಪ್ರಮಾಣದಲ್ಲಿ ಅತ್ಯಂತ ಮೊದಲು ಹೊಂದಂಥದ್ದು ಅಮೆರಿಕ ಮತ್ತು ಚೀನಾ ಮೊದಲ ಒಂದು ಸ್ಥಾನದಲ್ಲಿ ಇರುವಂಥದ್ದು. ಎರಡನೇ ಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ಪ್ರಮಾಣದಲ್ಲಿ ನಾವು ಅಮೆರಿಕ ಮತ್ತು ಚೀನಾವನ್ನ ನೋಡ್ತೇವೆ. ಹಾಗಾಗಿ ಮೊದಲ ಸ್ಥಾನದಲ್ಲಿ ಇದು ಬರುವಂಥದ್ದು ಚೀನಾ ಬರುತ್ತೆ. ಎರಡನೇ ಸ್ಥಾನದಲ್ಲಿ ನಮ್ಮ ಈ ಅಮೆರಿಕವನ್ನು ಬರುವಂಥದ್ದು. ಹೀಗಾಗಿ ಮೂರನೇ ಸ್ಥಾನದಲ್ಲಿ ನಾವು ಭಾರತವನ್ನ ನೋಡ್ತಾ ಬರ್ತೇವೆ. ಇದು 2019 ಭಾರತ 3.2 ಮಿಲಿಯನ್ ಈ ತ್ಯಾಜ್ಯವನ್ನ ಉತ್ಪತ್ತಿ ಮಾಡ್ತಾ ಇದೆ ಎನ್ನುವಂಥದ್ದು ಕೂಡ ವರದಿಯಾಗಿರುವಂಥದ್ದನ್ನು ನೋಡ್ತೇವೆ. ಇನ್ನು ನಂತರದಲ್ಲಿ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ವಿದ್ಯುತ್ ವಾಹನ ನೀತಿ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯನ್ನ ಜಾರಿಗೆ ತಂದಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಡಿ ಕರ್ನಾಟಕ ಏನಿದೆ. 2017 ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ವಿದ್ಯುತ್
ವಾಹನ ನೀತಿ 2017 ಜಾರಿಗೆ ತಂದಿರುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಇನ್ನು ನಂತರದಲ್ಲಿ GTTC ವಿಸ್ತೃತ ರೂಪ ಕೇಳಿದ್ದಾರೆ. GTTC ಅಂದ್ರೆ ಗವರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ದ್ವಿಪಕ್ಷೀಯ ಅಭಿವೃದ್ಧಿ ಕಾರ್ಯಕ್ರಮದ ಒಂದು ಒಪ್ಪಂದದ ಅಡಿಯಲ್ಲಿ ಡೆನ್ಮಾರ್ಕ್ ಸರ್ಕಾರದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ 1972ರಲ್ಲಿ ಗವರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅನ್ನ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಈ ಬಾರಿ ಈ ಕ್ವಶನ್ ಅನ್ನುವಂಥದ್ದು ವಿಸ್ತೃತ ರೂಪದಲ್ಲಿ ಬಂದಿದೆ. ಅದೇ ರೀತಿ ಗವರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಅನ್ನುವಂಥದ್ದು ಕೇಳಬಹುದು. ಹಾಗಾಗಿ ಬೆಂಗಳೂರಲ್ಲಿ ಇದನ್ನ ಸ್ಥಾಪನೆ ಮಾಡಿರುವಂಥದ್ದು ನಾವು ಗಮನಿಸ್ತೇವೆ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನುವಂತ ಹೇಳಿಕೆ ಬಂದಿದೆ. ಕಾರ್ಮಿಕ ಪಡೆಯ ಭಾಗವಹಿಸುವಿಕೆ ದರದಲ್ಲಿ ಕರ್ನಾಟಕ ಭಾರತಕ್ಕಿಂತ ಹೆಚ್ಚಿದೆ ಅನ್ನುವಂಥದ್ದು. ಹಾಗೆಯೇ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಅತ್ಯುತ್ತಮ ಕಾರ್ಯಕ್ಷಮತೆಯ ಒಂದು ರಾಜ್ಯವಾಗಿದೆ ಅನ್ನುವಂಥದ್ದು. ಎರಡು ಹೇಳಿಕೆಗಳನ್ನ ನೋಡಿದಾಗ ಮೊದಲನೇ ಹೇಳಿಕೆ ಸರಿಯಾಗಿರುವಂಥದ್ದು. ಮೊದಲನೇ ಹೇಳಿಕೆ ಅಂದ್ರೆ ಕಾರ್ಮಿಕ ಪಡೆಯ ಭಾಗವಹಿಸುವಿಕೆಯ ದರದಲ್ಲಿ ಕರ್ನಾಟಕ ಭಾರತಕ್ಕಿಂತ ಹೆಚ್ಚಿದೆ. ನೋಡಿ, ಕರ್ನಾಟಕ ಅನ್ನುವಂಥದ್ದು ಕಾರ್ಮಿಕ ಪಡೆಯ ಭಾಗವಹಿಸುವಿಕೆಯ ದರದಲ್ಲಿ ಹೆಚ್ಚಿರುವಂತದ್ದು ನೋಡ್ತಾರೆ. 2022-23 ಒಂದು ಬಲ ಸಮೀಕ್ಷೆಯ ಪ್ರಕಾರವಾಗಿ, ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರವಾಗಿ ಈ ಭಾಗವಹಿಸುವಿಕೆ ದರ ಏನಿದೆ ಕಾರ್ಮಿಕರದ್ದು ಅಂದ್ರೆ 62.9% ನಾವು ನೋಡ್ತಾ ಬರ್ತೇವೆ. ಅಖಿಲ ಭಾರತ ಸರಾಸರಿ ಭಾರತದ ನೋಡೋದಾದ್ರೆ 61.6% ನೋಡ್ತೇವೆ. ಅಂದ್ರೆ ಕಾರ್ಮಿಕರು ಒಗ್ಗೂಡುವಿಕೆಯಿಂದ ಆಗುವಂತಹ ಒಂದು ಕೆಲಸ ಏನಿದೆ ಅದರ ಪ್ರಮಾಣವನ್ನ ಹೇಳ್ತಾ ಬರುವಂತಿರು. ಕೆಲಸಕ್ಕೆ ಅಲ್ಲ, ಸಂಘಟನೆಗೆ ಸಂಬಂಧಪಟ್ಟಂತದ್ದು. ಇದರಲ್ಲಿ ಅತ್ಯಂತ ಕಾರ್ಯಕ್ಷಮತೆಯನ್ನು ಹೊಂದಿರುವಂತಹ ರಾಜ್ಯನೂ ಕೇಳಬಹುದು. ಆಂಧ್ರ ಪ್ರದೇಶ ಏನಿದೆ ಅದು ಅತ್ಯಂತ ಒಂದು ಕಾರ್ಯಕ್ಷಮತೆಯನ್ನ ಹೊಂದಿರುವಂತದ್ದು ನಾವು ನೋಡುವಂಥದ್ದು. ಇನ್ನು ನಂತರದ ಕ್ವಶನ್ ಗಮನಿಸೋದಾದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ನವೀಕರಿಸಲಾಗದ ಇಂಧನಗಳಿಂದ ಉತ್ಪಾದಿಸಲಾಗುತ್ತೆ ಅನ್ನುವಂತ ಹೇಳಿಕೆ ಇದೆ. ನಂತರ ಇನ್ನೊಂದು ಹೇಳಿಕೆ ಇದೆ, ಜಲ ವಿದ್ಯುತ್ ಮೂಲಕ ಉತ್ಪಾದಿಸುವ ವಿದ್ಯುತ್ ಶಕ್ತಿಯು ಉಷ್ಣ ವಿದ್ಯುತ್ ಶಕ್ತಿಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು. ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ನೋಡಿ. ಬರೀ ಹೇಳಿಕೆ ರೂಪದಲ್ಲೇ ಇದೆಯಲ್ಲ ಅಂತ ನೀವು ಹೇಳ್ಬೋದು. ನಾನು ಯಾಕೆ ಹೇಳಿಕೆ ರೂಪದಲ್ಲಿ ತಗೋಬರ್ತೀನಿ ಅಂದ್ರೆ, ಕೆಲವೊಂದು ಈ ಪಾಯಿಂಟು ನಿಮ್ಗೆ ಗೊತ್ತಾಗ್ಬೇಕು, ಈ ಪಾಯಿಂಟು ಗೊತ್ತಾಗ್ಬೇಕು. ಹಾಗಾಗಿ ಆದಷ್ಟು ಈ ಇದರಲ್ಲಿ ನೀವು ಓದಿದ್ದವರು, ಪಾಪ ಕೆಲವರು ಆರ್ಥಿಕ ಸಮೀಕ್ಷೆಯನ್ನು ನೋಡ್ದಿದ್ದವರು ಇರ್ತಾರೆ, ಅವರಿಗೋಸ್ಕರವೂ ಕೆಲವೊಂದು ಪಾಯಿಂಟ್ಸ್ ಗಳು ಇದರಲ್ಲಿ ಆಡ್ ಆಗುವಂಥದ್ದು ನಾವು ನೋಡ್ಬೋದು. ಮೊದಲನೇ ಹೇಳಿಕೆ ಸರಿಯಾಗಿರುವಂಥದ್ದು ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ ಶಕ್ತಿಯನ್ನ ನವೀಕರಿಸಲಾಗದ ಇಂಧನಗಳಿಂದ ಉತ್ಪಾದಿಸಲಾಗ್ತಾ ಇದೆ. ನವೀಕರಿಸಲಾಗದ ಇಂಧನಗಳಿಂದ ಉತ್ಪಾದಿಸಲಾಗ್ತಾ ಇದೆ. ವಿದ್ಯುತ್ ಸ್ಥಾವರಗಳಿಂದ, ಉಷ್ಣ ವಿದ್ಯುತ್ ಸ್ಥಾವರಗಳಿಂದ 2022 ಮತ್ತು 23ನೇ ಸಾಲಿನಲ್ಲಿ ರಾಜ್ಯದಲ್ಲಿ 5,02,000 ಮೆಗಾವ್ಯಾಟ್ ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವು. ಇದು ಅತಿ ಹೆಚ್ಚು ಉತ್ಪಾದನೆಯನ್ನ ನೀಡುವಂತಹ ಕ್ಷೇತ್ರವಾಗಿರುವಂಥದ್ದು ಉಷ್ಣ ವಿದ್ಯುತ್ ಸ್ಥಾವರಗಳು, ಹೀಟ್ ಎನರ್ಜಿ ಪ್ಲಾಂಟ್ಗಳು. ಇನ್ನು ನಂತರದಲ್ಲಿ ಗೃಹ ಜ್ಯೋತಿ ಎಲ್ರಿಗೂ ಗೊತ್ತಿರುವಂತಹ ಯೋಜನೆ. ಈ ಯೋಜನೆಗೆ 2 ಹೇಳಿಕೆ ಕೊಟ್ಟಿದ್ದಾರೆ. ಇದು ಗರಿಷ್ಠ 200 ಯೂನಿಟ್ಗಳವರೆಗೆ ಒಂದು ಗೃಹ ಬಳಕೆಗೆ ಮಿತಿಗೆ ಒಳಪಟ್ಟಂತಹ ಉಚಿತ ವಿದ್ಯುತ್ ಯೋಜನೆ ಆಗಿರುವಂತದ್ದು. ಹಾಗೆ ವಾರ್ಷಿಕ ಸರಾಸರಿ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಸರಾಸರಿಯಲ್ಲಿ 10 ಯೂನಿಟ್ಗಳವರೆಗೆ ಒಂದು ಶೂನ್ಯ ವಿದ್ಯುತ್ ಬಿಲ್ ಅನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. 2 ಹೇಳಿಕೆಗಳು ಸರಿಯಾಗಿರುವಂತದ್ದು. ಹಾಗಾಗಿ ವಿದ್ಯುತ್ ಇದೆಲ್ಲ ನಿಮ್ಗೆ ತಿಳಿದಿರುವಂತದ್ದು. ಇದು ಯಾವ ಜಾರಿಗೆ ಬಂತು ಅನ್ನುವಂಥದ್ದು ಕೂಡ ನೆನಪಿರಬೇಕು. 1/7/2023. ಇನ್ನೊಂದು ಸ್ವಲ್ಪ ದಿನ ಆದ್ರೆ 1 ವರ್ಷ ಆಗುತ್ತೆ. ಇನ್ನೊಂದು 2-3 ದಿನ, 1 ವಾರ ಆದ್ರೆ 1 ವರ್ಷದ ಒಂದು ಯೋಜನೆ ಇದಾಗಿರುವಂಥದ್ದು. ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕದಲ್ಲಿ ನವೀಕರಿಸಬಹುದಾದ ಇಂಧನಗಳ ಮೂಲಗಳ ಅಭಿವೃದ್ಧಿಗೆ ನೋಡಲ್ ಏಜೆನ್ಸಿ ಆಗಿದೆ ಅಂತ ಕೇಳಿದ್ದಾರೆ. KRIDL, ನಬಾರ್ಡ್, ತೇರಿ, KREDL. ರೈಟ್ ಆನ್ಸರ್ ಇಸ್ KREDL. ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್. ಕರ್ನಾಟಕ ನವೀಕರಿಸಬಹುದಾದ ಇಂಧನಗಳ ಅಭಿವೃದ್ಧಿ
ನಿಯಮಿತ ಅನ್ನುವಂಥದ್ದು. ಇದು ಇಂಧನಗಳ ಒಂದು ಅಭಿವೃದ್ಧಿಗೆ ನೋಡಲ್ ಏಜೆನ್ಸಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದರ ಸ್ಥಾಪನೆ ಕೂಡ ನೆನ್ಪಿಟ್ಕೋಬೇಕು. 1996ರಲ್ಲಿ ಸ್ಥಾಪನೆ ಆಗುತ್ತೆ. ರಾಜ್ಯದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಯೋಜನೆಗಳನ್ನ ಗುರುತಿಸುವುದು, ಉತ್ತೇಜಿಸುವುದು, ಅಭಿವೃದ್ಧಿಪಡಿಸುವುದು ಇದರ ಪ್ರಾಥಮಿಕ ಧ್ಯೇಯ ಆಗಿರುವಂಥದ್ದು. ಒಂದು ಥೀಮ್ ನ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು KREDL. ನಂತರದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ, ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ರಸ್ತೆ ಜಾಲವನ್ನ ಹೊಂದಿದಂತಹ ರಾಜ್ಯ. ಕರ್ನಾಟಕದ ರಾಜ್ಯ ಸರಾಸರಿ ರಸ್ತೆ ಸಾಂದ್ರತೆಯು ಪ್ರತಿ 100 ಚದರ ಕಿಲೋಮೀಟರ್ಗೆ 47.61 ಕಿಲೋಮೀಟರ್ ರಷ್ಟಿದೆ ಅನ್ನೋದು. ಈ ಹೇಳಿಕೆಗಳನ್ನು ಗಮನಿಸಿದಾಗ ಮೊದಲನೇ ಹೇಳಿಕೆ ರಾಂಗ್ ಆಗುತ್ತೆ. ಯಾಕೆಂದ್ರೆ ಮಹಾರಾಷ್ಟ್ರ ಅತಿ ಹೆಚ್ಚು ರಸ್ತೆ ಜಾಲವನ್ನ ಹೊಂದಂಥದ್ದು, ಎರಡನೇದಾಗಿ ಉತ್ತರ ಪ್ರದೇಶ ಎರಡನೇದಾಗಿ ಆ ಸ್ಥಾನದಲ್ಲಿ ಬರೆದುವಂಥದ್ದು, ಇನ್ನು ಮೂರನೇದಾಗಿ ಕರ್ನಾಟಕ ಮೂರನೇ ಒಂದು ರಸ್ತೆ ಜಾಲವನ್ನ ಹೊಂದಿರುವಂಥದ್ದು. ಹಾಗಾಗಿ ಮೊದಲ ಒಂದು ಹೇಳಿಕೆ ರಾಂಗ್ ಆಗುವಂಥದ್ದು, ಎರಡನೇ ಹೇಳಿಕೆ ಮಾತ್ರ ಸರಿಯಾಗತ್ತೆ. ಇನ್ನು ನಂತರದಲ್ಲಿ ಕರ್ನಾಟಕದ ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥದ್ದು. ಇಲ್ಲೊಂದು ಕೆಲವೊಂದು ಪಾಯಿಂಟ್ಸ್ ಗಳು ನೋಡಿ, ನಮ್ಗೆ ಗೊತ್ತಿರೋದಿಲ್ಲ ಈ ಪಾಯಿಂಟ್ಸ್, ನಾನು ಹೇಳ್ತೇನೆ ನೋಡಿ. ಈ ಕೆಳಗಿನ ಶಕ್ತಿ ಯೋಜನೆಯು ಯಾರಿಗೆ ಪ್ರಯಾಣದ ಸೌಲಭ್ಯವನ್ನ ನೀಡುತ್ತೆ ಅಂತ ನಾವು ಅರ್ಜೆಂಟಾಗಿ ಉತ್ತರ ಹಾಕ್ಬೇಕು ಅನ್ನುವಂಥದ್ದು ನಮ್ಗಿರುತ್ತೆ. ಹಾಗಾಗಿ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಫಸ್ಟ್ ಆಪ್ಷನ್ ಕೊಟ್ಟಿರ್ತಾನ ಅವ್ನು, ಮಹಿಳೆಯರಿಗೆ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಒಂದು 13ನೇ ಕ್ವಶನ್ ಅಂತ ಇದ್ರೆ ABCD ಅಂತ ಇರುತ್ತೆ, 13 ಮಹಿಳೆಯರಿಗೆ ಅನ್ನುವಂತ ಟಿಕ್ ಮಾಡೇ ಬಿಡ್ತೀವಿ. ಆದ್ರೆ ಅಲ್ಲೂ ಒಂದು ಪಾಯಿಂಟ್ ಇದೆ, ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಇನ್ಕ್ಲೂಡ್ ಆಗುವಂಥದ್ದು, ತೃತೀಯ ಲಿಂಗದವರಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮಹಿಳೆಯರ ಜೊತೆಯಲ್ಲೇ. ಇದು ನಮಗೆ ಬಹಳ ವಿಶೇಷವಾದಂಥದ್ದು, ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಇದೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ ಗಳು ನಮ್ಗೆ ಕೆಲವು ಬಾರಿ ಇವೇ ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡುತ್ತೆ. ಗ್ರಾಮ ಸಡಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿ ಇದೆಲ್ಲ ಇರುವಂತದ್ದು. 500ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ವಾಸ ಸ್ಥಳಗಳಿಗೆ ಸರ್ವರಿಗೂ ರಸ್ತೆಗಳ ಒಂದು ನಿರ್ಮಾಣದ ಗುರಿಯನ್ನ ಹೊಂದಿರುವಂತದ್ದು ಗ್ರಾಮ ಸಡಕ್ ಅನ್ನುವಂತ ಹೇಳಿಕೆ ಇದೆ. ಕೇಂದ್ರ ಪ್ರಾಯೋಜಿತ ಒಂದು ಯೋಜನೆ ಇದಾಗಿರುವಂತದ್ದು. ಇದನ್ನು ಡಿಸೆಂಬರ್ ನಲ್ಲಿ 2005ರಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ರು. ಮೂರನೇ ಒಂದು ಹೇಳಿಕೆ ಏನಿದೆ ಇದು ತಪ್ಪಾದ ಹೇಳಿಕೆ. ಯಾಕೆಂದ್ರೆ ಗ್ರಾಮ್ ಸಡಕ್ ಅನ್ನುವಂಥದ್ದು 2000 ಇಸ್ವಿಯಲ್ಲೇ ಪ್ರಾರಂಭ ಆಯ್ತದೆ, 2005 ಅಲ್ಲ. RTI ಎಲ್ಲ ಬಂದಿರುವಂತದ್ದು 2005. ಭಾರತದ ಸಂಪರ್ಕವಿಲ್ಲದ ಹಳ್ಳಿಗಳಿಗೆ ಅನಿರ್ಬಂಧಿತ ಸರ್ವ ಋತು ರಸ್ತೆ ಸಂಪರ್ಕವನ್ನ ಒದಗಿಸುವಂತಹ ಯೋಜನೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಆಗಿರುವಂತದ್ದು. ಇದು ಕೇಂದ್ರದ ಒಂದು ಪ್ರಾಯೋಜಿತ ಯೋಜನೆ, ಸರಿಯಾದ ಹೇಳಿಕೆ. ಹಾಗೆ ಸರ್ಕಾರದ ಬಡತನ ನಿರ್ಮೂಲನೆ ಕಾರ್ಯತಂತ್ರಗಳಲ್ಲೂ ಕೂಡ ಈ ಒಂದು ಯೋಜನೆ ಭಾಗಿಯಾಗಿರುವಂತದ್ದನ್ನ ನಾವು ನೋಡ್ತಾ ಇರ್ತೀವಿ. ಇನ್ನು ನಂತರದಲ್ಲಿ DM ನಂಜುಂಡಪ್ಪ ವರದಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. DM ನಂಜುಂಡಪ್ಪ ವರದಿ ಏನಿದೆ, ನಾನು ಆಗ್ಲೇ ಚರ್ಚೆ ಮಾಡಿದೆ, ರಸ್ತೆ ಜಾಲಕ್ಕೆ ಸಂಬಂಧಪಟ್ಟಂತದ್ದು ಇರುವಂತದ್ದು. ಇದು ರಾಜ್ಯ ರಸ್ತೆ ಜಾಲಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆ ಇದಾಗಿರುವಂತದ್ದು, DM ನಂಜುಂಡಪ್ಪ ವರದಿಯನ್ನ. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದಂತಹ ಬಂದರುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಬೇರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಬಂದರು ಇದೆ, ಅದು ಯಾವುದು ಅಂತ ಕೇಳಿ. ಇಲ್ಲಿ ಕೇಣಿ ಬಂದ್ರು, ಪಡುಬಿದ್ರೆ ಬಂದ್ರು, ಬೆಲಿಕೇರಿ ಬಂದ್ರು, ಪಾವಿನಕುರ್ವೆ ಬಂದ್ರು ಅಂತ ಕೇಳ್ತಾರೆ. ಇಲ್ಲಿ 1, 3, 4 ಇದೇನಿದೆ, 3 ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಬರುತ್ತೆ. ಉತ್ತರ ಕನ್ನಡ ಒಂದು ಜಿಲ್ಲೆಯಲ್ಲಿ ಬರುವಂತದ್ದು ಕೇಣಿ ಬಂದ್ರು, ಬೇಲೆಕೆರೆ ಬಂದ್ರು, ಪಾವಿನಕುರ್ವೆ ಬಂದ್ರು. ಆದ್ರೆ ಪಡುಬಿದ್ರೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಪಡುಬಿದ್ರೆ ಅನ್ನುವಂಥದ್ದು ಉಡುಪಿಯ ಡಿಸ್ಟಿಕ್ ನಲ್ಲಿ ಬರುವಂತದ್ದು. ಯಾರೋ ಒಬ್ರು ನಟರು ಇದ್ದಾರೆ, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಪಡುಬಿದ್ರೆಯಿಂದ ಬಂದಿರುವಂತದ್ದು. ಇದೆಲ್ಲ ಐಡಿಯಾದಿಂದ ನೀವು ಹೆಸರನ್ನ ಕೇಳಿದ್ರು ಕೂಡ ಇದಕ್ಕೆ ರೈಟ್ ಆನ್ಸರ್ ಮಾಡಬಹುದು. ಇನ್ನು ನಂತರದಲ್ಲಿ ಕರ್ನಾಟಕ ಪ್ರದೇಶ ಗ್ರಾಮೀಣ ಒಂದು ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆ ಬಂದಿದೆ. ಕರ್ನಾಟಕ ಪ್ರದೇಶ ಗ್ರಾಮೀಣ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತದ್ದು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ ಅನ್ನುವಂಥದ್ದು ಕೊಟ್ಟಿದ್ದಾರೆ.
ಹಾಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ. ಎರಡೂ ಕೇಂದ್ರ ಕಚೇರಿ ಕೊಟ್ಟಿದ್ದಾರೆ, ಎಲ್ಲಿದೆ ಅನ್ನುವಂಥದ್ದು. ಇಲ್ಲಿ 2 ಬ್ಯಾಂಕ್ಗಳಿದೆ, ನೆನ್ಪಿಟ್ಕೊಳ್ಳಿ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಒಂದು ಕೇಂದ್ರ ಕಚೇರಿ. ಯಾವ ಹೇಳಿಕೆ ಸರಿಯಾಗಿದೆ? ಮೊದಲನೇ ಹೇಳಿಕೆ ಸರಿಯಾಗಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಕಚೇರಿ ಧಾರವಾಡದಲ್ಲೇ ಇರುವಂಥದ್ದು. ಧಾರವಾಡದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ? ಬಳ್ಳಾರಿಯಲ್ಲಿ ಇರುವಂಥದ್ದು. ಬಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ ಅದನ್ನ ಕೇಂದ್ರ ಕಚೇರಿಯನ್ನ ಗಮನಿಸ್ತೇವೆ. ನಂತರದಲ್ಲಿ ಭಾರತವು ಅತಿ ಹೆಚ್ಚು ಟಿಬಿ ಕಾಯಿಲೆಯನ್ನ ಒಳಗೊಂಡಿರುವಂತಹ ಒಂದು ದೇಶ ಅಂತ ಕೇಳಿದರೆ, WHO ಪ್ರಕಾರವಾಗಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವರದಿಯ ಪ್ರಕಾರವಾಗಿ 2022-23ನೇ ಸಾಲಿನಲ್ಲಿ ಭಾರತವು 4.5 ಬಿಲಿಯನ್ ಟಿಬಿ ಪ್ರಕರಣಗಳನ್ನ ಹೊಂದಿದೆ ಅನ್ನುವಂತಹ ಒಂದು ಅಂದಾಜಿಸಲಾಗಿದೆ. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ನೋಡೋದಾದ್ರೆ, ಮೊದಲನೇ ಹೇಳಿಕೆ ಗಮನಿಸುವಂತದ್ದು ಸರಿಯಾಗಿದೆ. ಭಾರತವು ಅತಿ ಹೆಚ್ಚು ಟಿಬಿ ಕಾಯಿಲೆಯನ್ನು ಹೊಂದಿರುವುದು. ಟ್ಯುಬರ್ಕುಲೋಸಿಸ್ ಅನ್ನುವಂತಹ ಒಂದು ಕಾಯಿಲೆಗಳಿಗೆ, ಶ್ವಾಸಕೋಶದ ಕಾಯಿಲೆಗೆ ಅತಿ ಹೆಚ್ಚನ್ನು ಒಳಗೊಂಡಂತಹ ದೇಶ ಆಗಿರುವಂಥದ್ದು. ಹಾಗಾಗಿ ಟಿಬಿ ಓಡಿಸಿ ಅನ್ನುವಂತಹ ಒಂದು ಯಾನ ಕೂಡ ನಾವು ಬಂದಿರುವಂಥದ್ದು. 2022-23ನೇ ಸಾಲಿನಲ್ಲಿ ಈ 4.5 ಬಿಲಿಯನ್ ತಪ್ಪಾಗುತ್ತೆ. 2.8 ಮಿಲಿಯನ್ ಒಂದು ಟಿಬಿ ಕಾಯಿಲೆಯ ವರದಿಯನ್ನ ನಾವು ನೋಡ್ತಾ ಬರ್ತೀವಿ ನಮ್ಮ ಭಾರತದಲ್ಲಿ. ಇನ್ನು ನಂತರದಲ್ಲಿ 2011ರ ಜನಗಣತಿಯ ಪ್ರಕಾರವಾಗಿ ಸಾಕ್ಷರತೆಯ ಕುರಿತು ಕೆಲವೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಒಟ್ಟು ಸಾಕ್ಷರತೆಯ ಪ್ರಮಾಣದಲ್ಲಿ 75.36% ಅನ್ನುವಂತ ಹೇಳಿಕೆ ಇದೆ. ಇದು ಸರಾಸರಿ ಸಾಕ್ಷರತೆಗಿಂತ ಭಾರತದ ಸರಾಸರಿ, ನೆನ್ಪಿಟ್ಕೊಳ್ಳಿ, ಭಾರತದ ಸರಾಸರಿ ಸಾಕ್ಷರತೆಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ಒಂದು ಹೇಳಿಕೆ ಇದೆ ಇಲ್ಲಿ. ಹಾಗೆಯೇ 3ನೇ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಪುರುಷ ಸಾಕ್ಷರತೆಯ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಸರಿಸುಮಾರು 68%ರಷ್ಟಿದೆ. ಈ ಹೇಳಿಕೆಗಳಲ್ಲಿ ತಪ್ಪಾದಂತ ಹೇಳಿಕೆ ಯಾವುದು ಅಂತ ಕೇಳಿದರೆ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಒಂದು ಮಹಿಳೆಯರ ಸಾಕ್ಷರತೆ ಪ್ರಮಾಣ ಪುರುಷರ ಸಾಕ್ಷರತೆಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ತಪ್ಪಾದಂತ ಹೇಳಿಕೆ ಆಗುವಂಥದ್ದು. ಹಾಗಾದ್ರೆ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ? ಮಹಿಳೆಯರ ಸಾಕ್ಷರತಾ ಪ್ರಮಾಣ 68.08 ಇರುವಂತದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಪುರುಷರ ಸಾಕ್ಷರತೆಯ ಪ್ರಮಾಣ 82.47ರಷ್ಟು ಇರುವಂತದ್ದು. ಇದು ಯಾವ ಜನಗಣತಿ? 2011ರ ಜನಗಣತಿಯ ಪ್ರಕಾರ. ಇನ್ನು ನೋಡಿ, ಕರ್ನಾಟಕ ಅಲ್ಪಸಂಖ್ಯಾತರ ಜನಸಂಖ್ಯೆಯು ಒಟ್ಟು ಜನಸಂಖ್ಯೆ ಎಷ್ಟು ಪ್ರಮಾಣ ಇದೆ ಅನ್ನುವಂಥದ್ದು ಒಂದು ಹೇಳಿಕೆ ಬಂದಿರುವಂಥದ್ದು. ಅಲ್ಪಸಂಖ್ಯಾತರು, ಇದಕ್ಕೆ ಡಿ ಇಸ್ ದ ರೈಟ್ ಆನ್ಸರ್. 15.92% ಪ್ರಮಾಣದಲ್ಲಿ ಇದು ಕೂಡ 2011ರ ಜನಗಣತಿಯನ್ನ ಆಧರಿಸಿರುವಂತದ್ದು. ಇಲ್ಲಿ 15.92% ಅಲ್ಪಸಂಖ್ಯಾತರು ನಾವು ಜನಸಂಖ್ಯೆ ಪ್ರಮಾಣದಲ್ಲಿ ನೋಡ್ತಾ ಬರ್ತೀವಿ. ಇನ್ನು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತದ್ದು ಒಂದು ಯೋಜನೆ. ನಾನು 4 ಯೋಜನೆಗಳನ್ನ ಭಾಗ್ಯಗಳನ್ನ ಮುಗಿಸಿದ್ದೀನಿ ಅನ್ಕೊಂಡೆ. ಈ ಯೋಜನೆ ಅಡಿಯಲ್ಲಿ ಎಲ್ಲಾ ಮಹಿಳೆಯರಿಗೆ ತಲಾ ಮಾಸಿಕವಾಗಿ 2,000 ರೂಪಾಯಿಗಳನ್ನ ನೀಡುವಂತಹ ಒಂದು ಖಾತೆಗೆ ವರ್ಗಾಯಿಸುವಂತದ್ದು ಡಿಬಿಟಿ ಮೂಲಕವಾಗಿ ಕೊಡುವಂತಹ ಒಂದು ಸ್ಕೀಮ್ ಇದಾಗಿದೆ. 2023-24ನೇ ಒಂದು ಸಾಲಿನ ಬಜೆಟ್ ನಲ್ಲಿ ಸುಮಾರು ಈ ಗೃಹಲಕ್ಷ್ಮಿಗೆ ಯೋಜನೆಗೆ 555 ಕ್ರೋರ್ಸ್ ಅನುದಾನವನ್ನ ಮೀಸಲಿಡಲಾಗಿದೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. 2ನೇ ಹೇಳಿಕೆ ತಪ್ಪಾದಂಥದ್ದು. 2023 ಮತ್ತು 24ನೇ ಒಂದು ಬಜೆಟ್ ಅಲ್ಲಿ ಸಿದ್ದರಾಮಯ್ಯರು ಮಂಡಿಸಿದಂತಹ ಬಜೆಟ್ ಅಲ್ಲಿ 17,500 ಕೋಟಿ ರೂಪಾಯಿಗಳನ್ನ ತೆಗೆದಲಾಗಿದೆ. ಇದರ 10ರಷ್ಟು ಇದರ ಒಂದು ಅನುದಾನವನ್ನ ತೆಗೆದುಕೊಂಡು ಬಂದಿರುವಂತದ್ದು, ಅನುದಾನವನ್ನ ಮೀಸಲಾಗಿರುವಂತದ್ದು. ತಿಂಗಳ ಮತ್ತೆ 2,000 ಕೊಡಬೇಕು ಅಂದ್ರೆ ಎಷ್ಟಾಗತ್ತೆ? ಸುಮಾರು 4.5 ಕೋಟಿ ಆಗಷ್ಟು BPL ಕಾರ್ಡ್ ಹೊಂದಿದಂತವ್ರು, ಮನೆ ಯಜಮಾನಿಯವರು ಇದಿರುವಂತದ್ದನ್ನು ನಾವು ಗಮನಿಸ್ತೇವೆ.
ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಶುಚಿ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಒಂದು ಶುಚಿ ಅಂತ ಬಂದ ತಕ್ಷಣ ನಮ್ಮ ತಲೆಯಲ್ಲಿ ಏನ್ ಬಂದ್ಬಿಡುತ್ತೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತದ್ದೊಂದು ತಲೆ ಬರುತ್ತೆ. ಅದಲ್ಲ, ಗ್ರಾಮೀಣ ನೈರ್ಮಲ್ಯ ಯೋಜನೆನೋ ಅಥವಾ ಹೆಣ್ಣು ಮಕ್ಕಳ ಮುಟ್ಟಿನ ನಿರ್ವಹಣೆಗೆ ಸಂಬಂಧಪಟ್ಟಂಥದ್ದು ಅಥವಾ ತ್ಯಾಜ್ಯ ನಿರ್ವಹಣೆ ಯೋಜನೆಯೋ ಮೇಲಿನ ಯಾವುದೂ ಅಲ್ಲ. ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಯನ್ನು ಬಗೆಹರಿಸಲು ಇಂತಹ ಯೋಜನೆಗಳನ್ನು ತೆಗೆದುಕೊಂಡು, ಅಂದ್ರೆ ಈ 6 ರಿಂದ 12 ವರ್ಷದ ಒಂದು ವಿದ್ಯಾರ್ಥಿನಿಯರಲ್ಲಿ ಒಂದು ಮುಟ್ಟಿನ ಸಮಸ್ಯೆಗಳನ್ನ, ಅಲ್ಲಿ ಬಳಸಬಹುದಾದಂತಹ ಒಂದು ಎಚ್ಚರಿಕೆಗಳನ್ನ, ಇವೆಲ್ಲವನ್ನ ಒಂದು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅವರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಈ ಒಂದು ಶುಚಿ ಯೋಜನೆ ಆಗಿರುವಂಥದ್ದು. ಇನ್ನು ನಂತರದಲ್ಲಿ ಹ್ಯೂಮನ್ ಇಂಡೆಕ್ಸ್ ಬಂದಿರುವಂಥದ್ದು. ಮಾನವ ಅಭಿವೃದ್ಧಿ ಸೂಚ್ಯಂಕ. ಭಾರತದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದಂತಹ ರಾಜ್ಯ ಕರ್ನಾಟಕ ಅಂತ ಒಂದು ಹೇಳಿಕೆ ಬಂದಿದೆ. ಹಾಗೆ ಕರ್ನಾಟಕದಲ್ಲಿ ಬೆಂಗಳೂರು ನಗರ ಜಿಲ್ಲೆಯು ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆ. 2 ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ಸರಿನೋ, 2ನೇ ಹೇಳಿಕೆ ಸರಿಯೋ ಕೇಳಿದರೆ 2ನೇ ಹೇಳಿಕೆ ಸರಿಯಾಗ. ಭಾರತದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಆಗೋದಿಲ್ಲ. ಕರ್ನಾಟಕ 11ನೇ ಸ್ಥಾನದಲ್ಲಿ ಬರುವಂಥದ್ದು. ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ದೆಹಲಿ, 0.723. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಕ್ವಶನ್ಸ್ಗಳು. ಇದರಲ್ಲಿ ಮಾನವ ಅಭಿವೃದ್ಧಿ ಹೊಂದಿದಂತಹ ಕರ್ನಾಟಕದಲ್ಲಿ ಒಂದು ಜಿಲ್ಲೆ ನೋಡೋದಾದ್ರೆ ಅತಿ ಹೆಚ್ಚು ಹೊಂದಿರುವಂತದ್ದು ನೋಡಿದ್ರೆ ಬೆಂಗಳೂರು ನಗರ ಜಿಲ್ಲೆ ಏನಿದೆ, ಹ್ಯೂಮನ್ ಇಂಡೆಕ್ಸ್ ಅಲ್ಲಿ ಮೊದಲ ಒಂದು ಸ್ಥಾನದಲ್ಲಿ ಇರುವಂತದ್ದು. ಜೀವ ಸಂಜೀವಿನಿ ಎಂಬಂತಹ ವೆಬ್ ಪೋರ್ಟಲ್ ಈ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಒಂದು ಮಾಹಿತಿ ಬಂದಿರುವಂತದ್ದು. ಜೀವ ಸಂಜೀವಿನಿ ಅಂದ್ರೆ ನೆನಪಿಟ್ಕೋಬೇಕು, ರಕ್ತಕ್ಕೆ ರಾಜ್ಯದಲ್ಲಿ ಇರುವಂತಹ ಒಂದು ರಕ್ತ ನಿಧಿಗಳ ಒಂದು ರಕ್ತ ಲಭ್ಯತೆಯ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಅಂದ್ರೆ ಯಾವ್ಯಾವ ರಕ್ತದ ಬ್ಯಾಂಕ್ಗಳಿದೆ, ಬ್ಲಡ್ ಬ್ಯಾಂಕ್ಗಳಿದೆ, ಅದರಲ್ಲಿ ಎಷ್ಟು ಯಾವ ಪ್ರಮಾಣದ ಒಂದು ರಕ್ತ ಇದೆ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡುವಂಥದ್ದು ಈ ಜೀವ ಸಂಜೀವಿನಿ ಅನ್ನುವಂತಹ ಒಂದು ಪೋರ್ಟಲ್. ನಂತರ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದರೆ, ಇಲ್ಲಿ 2023-24ನೇ ಸಾಲಿನಲ್ಲಿ 85% ಗರ್ಭಿಣಿ ಮಹಿಳೆಯರು ಹಾಗೂ 84% ಶಿಶುಗಳು ನೋಂದಾಯಿಸಲಾಗಿದೆ. ಅಂದ್ರೆ ಇವೆಲ್ಲ ದತ್ತಾಂಶಗಳ ಮೇಲೆ ಆಧಾರಿತವಾದಂತಹ ಕ್ವಶನ್ಗಳು. RCH ಅನ್ನುವಂಥದ್ದು, RCH ವೆಬ್ ಆಧಾರಿತ ಒಂದು ಕೇಂದ್ರೀಕೃತವಾದಂತಹ ತಂತ್ರಾಂಶವಾಗಿದ್ದು ಕರ್ನಾಟಕದಲ್ಲಿ ಒಟ್ಟು 4,02,694 ಮಾಹಿತಿ ಲಿಂಕ್ ಇದರೊಳಗೆ ಆಗಿದೆ ಅನ್ನುವಂಥದ್ದು. RCH ಐಡಿಯು ಆಭಾ ಕಾರ್ಡ್ನೊಂದಿಗೆ ಅಥವಾ ಆಭಾದೊಂದಿಗೆ ಲಿಂಕ್ ಅನ್ನ ಹೊಂದಿದೆ, ಭಾರತದಲ್ಲಿ 2ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ಹೇಳಿಕೆ ಕೊಟ್ಟಿದ್ದಾರೆ. ಈ 3 ಹೇಳಿಕೆಗಳನ್ನ ನೋಡಿದಾಗ ಈ ಎಲ್ಲಾ ಹೇಳಿಕೆಗಳು ಸರಿಯಾಗಿರುವಂಥದ್ದು. RCH ಅಂದ್ರೆ ವೆಬ್ ಆಧಾರಿತ ಒಂದು ಕೇಂದ್ರೀಕೃತ ಒಂದು ತಂತ್ರಾಂಶ. ಅದು ಅರ್ಹ ದಂಪತಿ, ಗರ್ಭಿಣಿ ಮಹಿಳೆ ಮತ್ತು ಶಿಶುವಿಗೆ ನೀಡುವಂತಹ ಎಲ್ಲಾ ಸೇವೆಗಳನ್ನ ಆ ಒಂದು ವೆಬ್ ನಲ್ಲಿ ಅಥವಾ ಒಂದು ವೆಬ್ ಆಧಾರಿತ ಐಡಿಯಲ್ಲಿ ನಾವು ನೋಡ್ತಾ ಬರುವಂತದ್ದು. ಇನ್ನು ನಂತರದಲ್ಲಿ ನಿಷ್ಠಾ 2.0 ಈ ಕೆಳಗಿನ ಯಾವ ಉಪನ್ಯಾಸಕರಿಗೆ ಆನ್ಲೈನ್ ತರಬೇತಿ ಆಗಿದೆ ಅನ್ನುವಂಥದ್ದು. ತಾಂತ್ರಿಕ ಕಾಲೇಜಿನ ಒಂದು ಉಪನ್ಯಾಸಕರಿಗೋ ಅಥವಾ ಸರ್ಕಾರಿ ಕಲಾ ಕಾಲೇಜಿನ ಉಪನ್ಯಾಸಕರಿಗೋ ಅಥವಾ ಸರ್ಕಾರಿ ವಾಣಿಜ್ಯ ಕಾಮರ್ಸ್ ಕಾಲೇಜಿನ ಒಂದು ಉಪನ್ಯಾಸಕರಿಗೋ ಅಥವಾ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಸಂಬಂಧಪಟ್ಟ ನಿಷ್ಠಾ 2.0 ಅನ್ನುವಂಥದ್ದು ವಿಶ್ವದ ಅತಿ ದೊಡ್ಡ ಶಿಕ್ಷಕರ ಒಂದು ತರಬೇತಿ ಕಾರ್ಯಕ್ರಮ ಇದಾಗಿರುವಂಥದ್ದು. ಹಿರಿಯ ಒಂದು ಮಾಧ್ಯಮಿಕ ಮಟ್ಟದ ಶಿಕ್ಷಕರಿಗೆ ಒಂದು ಆನ್ಲೈನ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದನ್ನ 2021ರಲ್ಲಿ ಇದನ್ನ ಪ್ರಾರಂಭ ಮಾಡಿರುವಂತದ್ದು, ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡಿರುವಂತದ್ದು. ಹಾಗೆ ಸುಮಾರು 10 ಲಕ್ಷ ಮಾಧ್ಯಮಿಕ ಶಾಲಾ ಶಿಕ್ಷಕರನ್ನ, ಈ ಒಂದು ಪ್ರಾಂಶುಪಾಲರನ್ನ, ಇವರೆಲ್ಲನೂ ಒಳಗೊಂಡಂತಹ ಒಂದು ತರಬೇತಿಯನ್ನ ಕೊಡುವಂತಹ ಕಾರ್ಯಕ್ರಮ ಇದಾಗಿರುವಂತ. ಅಂದ್ರೆ ಮಕ್ಕಳಿಗೆ ಆ ಪ್ರೌಢ ವಯಸ್ಸನ್ನು ದಾಟಿ ಬಂದಂತಹ ಮಕ್ಕಳು ಏನಿರ್ತಾರೆ ಅವರಿಗೆ ಮೌಲ್ಯ ಶಿಕ್ಷಣವನ್ನ ನೀಡುವಂತಹ ಕಾರ್ಯಕ್ರಮಗಳು ಈ ಒಂದು ನಿಷ್ಠಾ 2.0
0ದಲ್ಲಿ ಬಂದಿರುವಂಥದ್ದು. ಡಿಜಿಲಾಕರ್ ನಿಮ್ಗೆಲ್ಲ ಗೊತ್ತಿರುವಂತ ಡಿಜಿಲಾಕರ್ ತಂತ್ರಾಂಶವು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಸಂವಹನದ ಸಚಿವಾಲಯದ ಒಂದು ಉಪಕ್ರಮವಾಗಿರುವಂತದ್ದು. ಡಿಜಿಲಾಕರ್ ಮೂಲಕವಾಗಿ ಕಾಗದ ರಹಿತ ಆಡಳಿತ ದೃಷ್ಟಿಯಿಂದ ಉತ್ತೇಜಿಸುವಂತದ್ದು, ನಾಗರಿಕರ ಅಗತ್ಯ ದಾಖಲೆಗಳನ್ನು ಒಂದು ಎಲ್ಲಿಯಾದರೂ ಕಾನೂನುಬದ್ಧವಾಗಿ ಡಿಜಿಟಲ್ ಮೂಲಕವಾಗಿ ಒಂದು ಅನುವು ಮಾಡಿಕೊಡುವಂತಹ ಯೋಜನೆ ಇದಾಗಿರುವಂತದ್ದು. ಈ ಹೇಳಿಕೆಗಳನ್ನ ನೋಡಿದಾಗ ಎರಡೂ ಹೇಳಿಕೆಗಳು ಸರಿಯಾಗಿದೆ, ಅಂದ್ರೆ ಪಾಸಿಟಿವ್ ಹೇಳಿಕೆಗಳಿದೆ, ಇವೆರಡೂ ಕೂಡ ಪಾಸಿಟಿವ್ ಹೇಳಿಕೆಗೆ ಇರುವಂತದ್ದು ನಾವು ನೋಡ್ತಾ ಬರುವ. ಈ ಅಂದ್ರೆ ಡಿಜಿಟಲ್ ಮೂಲದಲ್ಲಿ ನಿಮ್ದು ಯಾವ್ದು ರೇಷನ್ ಕಾರ್ಡ್ ಇರ್ಲಿ, RC ಕಾರ್ಡ್ ಇರ್ಲಿ, ವೋಟರ್ ಐಡಿ ಇರ್ಲಿ, SLC ಮಾಸ್ ಕಾರ್ಡ್ ಇರ್ಲಿ, ಇಂತಹವುಗಳನ್ನ ಡಿಜಿಟಲ್ ಮೂಲಕವಾಗಿ ನೀವು ಎಲ್ಲಿ ಬೇಕಾದ್ರೂ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಡಿಜಿಲಾಕರ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಅಲ್ಲಿಯೇ ನಿಮ್ಗೆ ದಾಖಲಾತಿಗಳು ಸಿಗುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಂದಿರುವಂತಹ RTI ಆಕ್ಟ್ ಬಂದಿರುವಂತದ್ದು. ನಾಗರಿಕರಿಗೆ ಮಾಹಿತಿಯನ್ನು ಒದಗಿಸುವಂತಹ ಏಕ ಗವಾಕ್ಷಿ ಪೋರ್ಟಲ್ ಯಾವುದು ಅಂತ ಕೇಳಿದ್ರೆ, ಯಾವುದೇ ಒಂದು ವಿಷಯದ ಬಗ್ಗೆ ಸರ್ಕಾರದ ಅಂಶಗಳನ್ನ ಕೇಳುವಂತ ರೈಟ್ ಟು ಇನ್ಫಾರ್ಮೇಶನ್ ನೀವು ಕೇಳುವಂತಹ ಹಕ್ಕನ್ನ ಹೊಂದಿದ್ದೀರಾ. ಯಾವುದು? ಮಾಹಿತಿ ಕಣಜ ಒಂದು ಪೋರ್ಟಲ್ ನ ಮೂಲಕವಾಗಿ ನೀವು ಯಾವುದೇ ಒಂದು ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ನೀವು ಹಕ್ಕನ್ನ ಕೇಳುವಂತ ಹಕ್ಕಿರುತ್ತೆ. ರೈಟ್ ಟು ಇನ್ಫಾರ್ಮೇಶನ್ RTI ನಿಮ್ಗೆ ಗೊತ್ತಿದೆ, 2005ರಲ್ಲಿ ಬಂದಿರುವಂತ ಪ್ರಕರಣ 2ರ ಅಡಿಯಲ್ಲಿ ನಾಗರಿಕರಿಗೆ ಮಾಹಿತಿಯನ್ನ ಸುಲಭವಾಗಿ ಲಭ್ಯವಾಗುವಂತೆ ಒಂದು ಈ ಆಡಳಿತ ಮೂಲಕವಾಗಿ ಮಾಹಿತಿ ಕಣಜ ಆ ತಂತ್ರಾಂಶದ ಅಡಿಯಲ್ಲಿ ಅಭಿವೃದ್ಧಿಪಡಿಸಿರುವಂತದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ 2000 ವೈಡ್ ಏರಿಯಾ ನೆಟ್ವರ್ಕ್ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ KS1 ಅನ್ನುವಂಥದ್ದು 2009ರಿಂದ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನುವಂತ ಹೇಳಿಕೆ ಇದೆ. ಇಲ್ಲಿವರೆಗೆ ಸುಮಾರು 7,000 ಸರ್ಕಾರಿ ಕಚೇರಿಗಳು ಈ ಒಂದು ಸಂಪರ್ಕದಡಿ ಇದೆ ಅನ್ನುವಂಥ 2 ಹೇಳಿಕೆ ಸರಿಯಾಗಿದೆ. ಇದರಲ್ಲಿ ನಾ ಇದನ್ನು ಕೂಡ ನಮ್ಗೆ ಚರ್ಚೆ ಮಾಡಿದ್ದೆ KS1 ಬಗ್ಗೆ. ಕರ್ನಾಟಕ ಸ್ಟೇಟ್ ವರ್ಲ್ಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಇವೆಲ್ಲ ಒಂದು ಫೈಬರ್ ಕನ್ವೆನ್ಷನ್ ಇದ್ದಂಗೆ ಎಲ್ಲ ಪೋರ್ಟ್ಗಳು ಅಲ್ಲ, ಆ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇರುವಂತಹ ದತ್ತಾಂಶಗಳು ಅದೆಲ್ಲವೂ ಕೂಡ ಅದರಲ್ಲಿ ಇರುವಂತಹ ಸುಮಾರು 7,000 ಸರ್ಕಾರಿ ಕಚೇರಿಗಳು ಈ ಒಂದು ಏರಿಯಾ ನೆಟ್ವರ್ಕ್ ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನುವಂತ ಹೇಳಿಕೆ, ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ, ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಜನನ ನೋಂದಣಿ ಸಂಖ್ಯೆಯನ್ನು ಉಪಯೋಗಿಸಿ ಆಧಾರ್ ನೋಂದಣಿಯನ್ನ ಮಾಡಲು CELC ನೆನ್ಪಿಟ್ಕೊಳ್ಳಿ, CELC ತಂತ್ರಾಂಶವನ್ನ ಉಪಯೋಗಿಸಿದೆ ಅನ್ನುವಂಥದ್ದು. ಹಾಗೆ 0 to 10 years ವರ್ಷದ ಮಕ್ಕಳ ಒಂದು ಆಧಾರ್ ನೋಂದಣಿಗಾಗಿ ಈ ಒಂದು ತಂತ್ರಾಂಶವನ್ನ ಬಳಸಿರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ಈ ಹೇಳಿಕೆಗಳಲ್ಲಿ ಮೇಲಿನ 2 ಹೇಳಿಕೆಗಳು ಸರಿಯಾಗಿರುವಂತದ್ದು. BR ಬಯೋಮೆಟ್ರಿಕ್ ರೆಸಿಡೆಂಟ್ ನಂಬರ್ ಅನ್ನು ಉಪಯೋಗಿಸಿ ಈ ಹುಟ್ಟಿದ ಮಕ್ಕಳಿನಿಂದ 5 ವರ್ಷದ ಮಕ್ಕಳನ್ನವರೆಗೆ ಒಂದು ಆಧಾರ್ ನೋಂದಣಿಯನ್ನು ಮಾಡುವಂತಹ ಕೆಲಸ ಮಾಡುತ್ತೆ. ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ ಇದೆಲ್ಲ? ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಬರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ಇನ್ನು ನಂತರದಲ್ಲಿ ಬೆಳೆ ಸಮೀಕ್ಷೆಯ ಅಡಿಯಲ್ಲಿ ಸಂಗ್ರಹಿಸಿದಂತಹ ದತ್ತಾಂಶಗಳ ಉಪಯೋಗವೇನು ಅಂತ ಕೇಳಿದ್ದಾರೆ. ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಉಪಯೋಗ ಏನು ಅಂತ ಕೇಳಿದರೆ ಹೇಳಿಕೆಗಳನ್ನು ನೋಡೋದಾದ್ರೆ ಬೆಳೆಯ ಪ್ರದೇಶದ ಗಣತಿ ಕೂಡ ಆಗುತ್ತೆ, ಹಾಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸೂಚಿಸಲು ಅನುವು ಮಾಡಿಕೊಡುತ್ತೆ. ಕೃಷಿ ತೋಟಗಾರಿಕೆಯಂತಹ ಬೆಳೆಗಳಲ್ಲಿ ಫಲಾನುಭವಿಗಳ ಆಧಾರಿತ ಒಂದು ಯೋಜನೆಗಳ ಅನುಷ್ಠಾನವನ್ನು ಮಾಡಲಾಗುತ್ತೆ. ಬೆಳೆ ವಿಮೆಯನ್ನು ಕೂಡ ಕೊಡಲಾಗುತ್ತೆ. ಇದೇ ಈ ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಈ ಎಲ್ಲಾ ಸಾಕಷ್ಟು ಯೋಜನೆಗಳು ಸಿಗುವಂತದ್ದಾಗುತ್ತೆ. ಹಾಗಾಗಿ ಬೆಳೆ ಸಮೀಕ್ಷೆಯನ್ನ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಕೊಟ್ಟಿರುವಂಥದ್ದು. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಇನ್ನು ಗ್ರಾಮ 1 ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಬಂದಿರುವಂತದ್ದು. ಇದು ಎಲ್ಲಾ ಇಲಾಖೆಗಳ ಸೇವೆಗಳನ್ನ ಒಂದೇ ಸೂರಿನಲ್ಲಿ ನೀಡುವಂತಹ ಉದ್ದೇಶ ಹೊಂದಿದೆ. ಹಾಗೆ 2020-21ನೇ ಸಾಲಿನ ಬಜೆಟ್ ನಲ್ಲಿ ಇದನ್ನು ಘೋಷಿಸಲಾಯಿತು. ಗ್ರಾಮೀಣ ಜನತೆಗೆ ವಿವಿಧ ಸೌಲಭ್ಯಗಳನ್ನ ನೀಡುವಂತಹ ಯೋಜನೆ. ಪ್ರಸ್ತುತವಾಗಿ 500 ಗ್ರಾಮ 1 ಕೇಂದ್ರಗಳು ಇದೆ ಅನ್ನುವಂಥದ್ದು. ಇವೆಲ್ಲ ಹೇಳಿಕೆ ರೈಟ್ ಆನ್ಸರ್ ಆಗುತ್ತೆ. ಬಟ್ ಇದೊಂದು ಹೇಳಿಕೆ ತಪ್ಪಾಗುತ್ತೆ. ಯಾಕೆಂದ್ರೆ
ತಪ್ಪಾದಂತ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸುಮಾರು 31 ಜಿಲ್ಲೆಗಳು, ಇದಕ್ಕೂ ಹೆಚ್ಚಿಗೆ ಆಗಿದೆ. ಈ ದತ್ತಾಂಶ ಬರೋಕ್ಕಿಂತ ಹೆಚ್ಚಿನದಾಗಿ ಸುಮಾರು 6670 ಗ್ರಾಮಗಳು ಈ ಒಂದು ಸೇವೆಯನ್ನ ಒದಗಿಸ್ತಾ ಇದೆ. ಒಂದು ಊರು ಸೇವೆಗಳು ಹಲವಾರು ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತದನ್ನ ನಾವು ನೋಡ್ತೇವೆ. ಇನ್ನು ನಂತರ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬಂದಿದೆ. ನ್ಯಾಡ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ದೇಶದಲ್ಲಿ ನ್ಯಾಡ್ ಅನುಷ್ಠಾನ ಕಾರ್ಯಕ್ಕೆ ಒಂದು ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದು. ನ್ಯಾಡ್ ಡಾಟಾಬೇಸ್ ಅನ್ನು ಕರ್ನಾಟಕದ ರಾಜ್ಯ ಸರ್ಕಾರದ ಒಂದು ಯುವ ನಿಧಿ ಅನುಷ್ಠಾನಕ್ಕೆ ಪ್ರಾಥಮಿಕ ಮಾಹಿತಿಯನ್ನ ಬಳಸಲಾಗುತ್ತೆ ಅನ್ನುವಂಥದ್ದು ಕೂಡ ಹೇಳಿದರೆ. ಹೇಳಿಕೆಗಳನ್ನ ನೋಡಿದಾಗ ಇದರಲ್ಲಿ ಸಿ ಇಸ್ ದ ರೈಟ್ ಅಂತ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಸುಮಾರು 5 ಕೋಟಿಗೂ ಅಧಿಕ ಶೈಕ್ಷಣಿಕ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಮೂಲಕವಾಗಿ NED ಅನುಷ್ಠಾನ ಕಾರ್ಯಕ್ಕೆ ಒಂದು ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಇವೆಲ್ಲ ಹೇಳಿಕೆಗಳು ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ನಂತರ ಫ್ರೂಟ್ಸ್, ನಾವು ಹಣ್ಣು ಅಂತ ತಿಳ್ಕೊಳಂಗಿಲ್ಲ. ವಿಸ್ತೃತ ರೂಪ ಅನ್ನುವಂಥದ್ದು ಕೇಳಿದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೀವಿ. ಇದಕ್ಕೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಅಂದ್ರೆ, ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇರುವಾಗ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಯುನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥದ್ದು. ನಂತರದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅನುಷ್ಠಾನಗೊಳಿಸಲು ರಾಜ್ಯದಲ್ಲಿ ಕೆಳಗಿನ ಯಾವ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅನ್ನುವಂಥದ್ದು. ರಾಜ್ಯ ಮಟ್ಟದ ಸಲಹಾ ಸಮಿತಿ ಮತ್ತು ಉಸ್ತುವಾರಿ ಮತ್ತು ನಿಗಾ ಸಮಿತಿ, ಇವೆರಡೂ ಸಮಿತಿಗಳನ್ನ ನೇಮಕ ಮಾಡಿರುವಂತದ್ದು ನೋಡ್ತೇವೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ಉಸ್ತುವಾರಿ ನಿಗಾ ಸಮಿತಿಗಳನ್ನ 2 ಸಮಿತಿಗಳನ್ನ ಕೂಡ ಇಲ್ಲಿ ಒಂದು ರಚನೆಯನ್ನ ಮಾಡಿರುವಂತದ್ದು. 2021ನೇ ನೀತಿ ಆಯೋಗದ ಒಂದು ಪ್ರಕಾರವಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೂಚ್ಯಂಕದ ಪ್ರಕಾರವಾಗಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ಒಂದು ಹೇಳಿಕೆ ಬಂದಿದೆ. ಹಾಗೆ 2ನೇ ಹೇಳಿಕೆಯಲ್ಲಿ ಮೊದಲ ಸ್ಥಾನ ಕೇರಳ ರಾಜ್ಯ ಪಡ್ಕೊಂಡಿದೆ. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂದ್ರೆ 2ನೇ ಹೇಳಿಕೆ ಮಾತ್ರ ಸರಿಯಾಗುತ್ತೆ, ಮೊದಲ ಹೇಳಿಕೆ ತಪ್ಪಾಗತ್ತೆ. ಇಲ್ಲಿ SDG ಅಲ್ಲಿ ಕರ್ನಾಟಕ ಸ್ಥಾನ ಎಷ್ಟು ಒಂದು ಅಂಕಗಳಿಂದ ಒಂದು ಮುಂಚೂಣಿಯಲ್ಲಿರುವಂತದ್ದು ನಾವು ನೋಡ್ಬೇಕಾಗತ್ತೆ. ನಮ್ಮನ್ನ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸಂಯೋಜಿತ ಸೂಚ್ಯಂಕದ ಮೇಲೆ ರಾಜ್ಯ ಮತ್ತು ಕೇಂದ್ರಾಡಳಿತ ರಾಜ್ಯವು ಸುಮಾರು 4ನೇ ಸ್ಥಾನದಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. 72 ಅಂಕಗಳಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಒಂದು ರಾಜ್ಯವಾಗಿರುವಂತದ್ದು. ಇನ್ನು ನಂತರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನ ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಯಾವುದನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅಂದ್ರೆ, ಈ SDG ಏನ್ ಬರುತ್ತಲ್ಲ ಅದನ್ನ ಮೇಲ್ವಿಚಾರಣೆ ಮಾಡಲು ಮೌಲ್ಯಮಾಪನ ಮಾಡಲು ಯಾವುದನ್ನ ಒಂದು ಬೆಂಬಲ ಕಾರ್ಯಕ್ರಮವನ್ನ ಒಂದು ಹತೋಟಿ ತರಲು ಯಾವ ಒಂದು ಬೋರ್ಡ್ ಅನ್ನ ತೆಗೆದುಕೊಂಡು ಬರಲಾಗಿದೆ ಅನ್ನೋದು. ಇಲ್ಲಿ ಅವಲೋಕನ ಅನ್ನುವಂತಹ ಒಂದು ಬೋರ್ಡ್ ಡ್ಯಾಶ್ ಬೋರ್ಡ್ ಅನ್ನ ಮೂಲಕವಾಗಿ ಈ ಎಲ್ಲಾ ಕಾರ್ಯಕ್ರಮಗಳ ಉಸ್ತುವಾರಿ ಮತ್ತು ಮೌಲ್ಯಮಾಪನವನ್ನ ಸೂಪರ್ವಿಷನ್ ಮತ್ತು ಮೌಲ್ಯಮಾಪನವನ್ನ ಮಾಡುವಂತಹ ಒಂದು ಇವ್ಯಾಲ್ಯೂಯೇಷನ್ ಅನ್ನು ಮಾಡುವಂತಹ ಒಂದು ಕೆಲಸವನ್ನ ಮಾಡುವಂತದ್ದು. ಇನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿರುವ ಕರ್ನಾಟಕದ ಜಿಲ್ಲೆ ಯಾವುದು ಅನ್ನುವಂಥದ್ದು ಕೇಳಿದರೆ ಯಾದಗಿರಿ ಡಿಸ್ಟಿಕ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ HDA ನಲ್ಲಿ ಕೊನೆಯ ಸ್ಥಾನದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಇರುವಂತದನ್ನ ನಾವು ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಕೇಳಿದರೆ, ಇಲ್ಲಿ ಹುಲಿ ಯೋಜನೆ 1973, ಆನೆ ಯೋಜನೆ 1992, ಚೀತಾ ಯೋಜನೆ 2022, ಖೆಂಡಾಮೃಗ ಯೋಜನೆ 2010. ಇವೆಲ್ಲ ಹೋಲಿಕೆಗಳನ್ನ ನೋಡಿದಾಗ 1, 2, 3 ಇವೆರಡು 3 ಅಂಶಗಳು ಸರಿಯಾಗುವಂಥದ್ದು. ಖೆಂಡಾಮೃಗ ಯೋಜನೆ ಅನ್ನುವಂಥದ್ದು 2005ರಲ್ಲಿ ಬಂದಿರುವಂಥದ್ದು. ಇನ್ನು ನಂತರದಲ್ಲಿ ಸಸ್ಯ ಸಿರಿ ಪೋರ್ಟಲ್ ಅನ್ನುವಂಥದ್ದು ಏನಕ್ಕೆ ಸಂಬಂಧಪಟ್ಟಿದೆ? ನರ್ಸರಿಗಳಲ್ಲಿ ಇರುವಂತಹ ಒಂದು ಸಸ್ಯಗಳನ್ನ ಆನ್ಲೈನ್ ಮೂಲಕ ಆರ್ಡರ್ ಗಳನ್ನ ಮಾಡಿ ಅಲ್ಲಿ ತಲುಪಿಸುವಂತಹ ಕೆಲಸ ಈ ಸಸ್ಯ ಸಿರಿ ಪೋರ್ಟಲ್ ನಲ್ಲಿ ಮಾಡುವಂಥದ್ದು. ಸಸ್ಯ ಸಿರಿ ಪೋರ್ಟಲ್
ಕಾಯಕ ನಿಧಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಪಿಎಂಸಿ ಕಾರ್ಮಿಕರಿಗೆ ಚಿಕಿತ್ಸೆಯ ನೆರವು, ರೈತರಿಗೆ ವಿಮಾ ಯೋಜನೆ, ಸರ್ಕಾರಿ ನೌಕರರ ಆಕಸ್ಮಿಕ ಒಂದು ಅಪಘಾತ ನಿಧಿ ಯಾವುದು ಅಲ್ಲ. ಅಂದ್ರೆ ಎಪಿಎಂಸಿಯಲ್ಲಿ ಇರುವಂತಹವರಿಗೆ ಕಾರ್ಮಿಕರಿಗೆ ಏನಾದರೂ ಚಿಕಿತ್ಸೆಯ ನೆರವು ಆದರೆ, ಎಪಿಎಂಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಮಾಲಿ ಕೆಲಸ ಮಾಡ್ತಾ ಇರ್ತಾರೆ, ಮೂಟೆ ಎತ್ತು ಅಂತಹ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಒಂದು ಏನಾದ್ರೂ ಅವಘಡ ಆದ್ರೆ ಚಿಕಿತ್ಸೆಯ ನೆರವನ್ನು ಕೊಡುವಂತದ್ದು ಕಾಯಕ ನಿಧಿ. ಇನ್ನು ನಂತರದಲ್ಲಿ ಕರ್ನಾಟಕದಲ್ಲಿ ರೈತರು ಯಾವ ರೀತಿಯ ನೀರಾವರಿಯನ್ನ ಹೆಚ್ಚಾಗಿ ಬಳಸ್ತಾರೆ? ಕೊಳವೆ ಬಾವಿಗಳನ್ನ, ಬೋರ್ವೆಲ್ಗಳನ್ನ ಹೆಚ್ಚಾಗಿ ಬಳಸುವಂತದ್ದು ನೋಡ್ತೇವೆ. ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 62.71 ಒಂದು ಕ್ಷೇತ್ರದಲ್ಲಿ ಸುಮಾರು 32.25 ಸುಮಾರು ಅರ್ಧಕ್ಕಷ್ಟು ಹೆಚ್ಚು ಕೊಳವೆ ನೀರನ್ನ ಬಳಸುವಂತದ್ದನ್ನ ನಾವು ನೋಡ್ತೀವಿ. ಕೃಷಿಗಾಗಿ ಬಳಸುವಂತದ್ದು ಕೊಳವೆ ನೀರು ಅತಿ ಹೆಚ್ಚಾಗಿ. ಇನ್ನು ನಂತರದಲ್ಲಿ 2011ರ ಜನಗಣತಿಯ ಪ್ರಕಾರವಾಗಿ ಸಾಕ್ಷರತೆಯ ಕುರಿತು ಈ ಹೇಳಿಕೆಗಳನ್ನ ನೋಡಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನು ಹೇಳಬೇಕು. ಇಲ್ಲಿ ಕರ್ನಾಟಕದ ಒಟ್ಟು ಸಾಕ್ಷರತೆ ಪ್ರಮಾಣ 75.36 ಇದು ಭಾರತ ಸರಾಸರಿ ಸಾಕ್ಷರಗಿಂತ ಹೆಚ್ಚಾಗಿದೆ. ಈ ಕ್ವಶನ್ ಡಿಸ್ಕಸ್ ಮಾಡಿದ್ನ. ಕರ್ನಾಟಕದಲ್ಲಿ ಮಹಿಳಾ ಸಾಕ್ಷರತೆ ಪ್ರಮಾಣ ಸಾಕ್ಷರತೆಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗೆ ಕರ್ನಾಟಕದಲ್ಲಿ ಮಹಿಳಾ ಸಾಕ್ಷರತಾ ಪ್ರಮಾಣ 68ರಷ್ಟಿದೆ. ಈ ಕ್ವಶನ್ ಡಿಸ್ಕಸ್ ಮಾಡಿದೆ ಅನ್ಕೊಂತೀನಿ, 2 ಬಾರಿ ಕ್ವಶನ್ ಆಗಿದೆ ಅನ್ಕೊಂತೀನಿ ಇದು. ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಪುರುಷರ ಸಾಕ್ಷರತೆ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ತಪ್ಪಾಗುತ್ತೆ. ಯಾಕೆಂದ್ರೆ ಪುರುಷರು 2.47ರಷ್ಟು ಒಂದು ಪ್ರಮಾಣವನ್ನು ಹೊಂದಿದ್ದಾರೆ, ಮಹಿಳೆಯರು 68.08 ಸಾಕ್ಷರತೆ ಪ್ರಮಾಣ ಹೊಂದಿರುವಂಥದ್ದು ಕರ್ನಾಟಕದಲ್ಲಿ. ಇನ್ನು ಕರ್ನಾಟಕದ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ ಎಷ್ಟರಲ್ಲಿ ಸ್ಥಾಪನೆಯಾಗಿದೆ ಅಂತ ಕೇಳಿದರೆ 2009ರಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಂದು ಸಾಮಾಜಿಕ ಭದ್ರತಾ ಮಂಡಳಿ ಸ್ಥಾಪನೆಯಾಗಿರುವಂತದ್ದು 2009ರಲ್ಲಿ. ಅಸಂಘಟಿತ ಕಾರ್ಯಪಡೆಯ ಒಂದು ಉದ್ಯೋಗಾವಕಾಶ, ಆದಾಯದ ನಿರೀಕ್ಷೆ ಹೆಚ್ಚಿಸುವಂತಹ ಗುರಿಗಳನ್ನ ಈ ಒಂದು ಸಂಘಟನೆ ಹೊಂದಿರುವಂತದ್ದು. ಇದಿಷ್ಟು ಇವತ್ತಿನ ಒಂದು ಕ್ವಶನ್ಸ್ ಆಗಿತ್ತು ಸ್ನೇಹಿತರೆ. ಸುಮಾರು 13 ಅಧ್ಯಾಯಗಳು, 100ಕ್ಕೂ ಹೆಚ್ಚು MCQಗಳನ್ನು ನಾವು ಬಿಡಿಸಿದೀವಿ. ಇದೆಲ್ಲ ಮಾಹಿತಿ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಜನರೊಂದಿಗೆ ಶೇರ್ ಅನ್ನ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ನನ್ನದೊಂದು ಕೋರಿಕೆ, ಏನ್ ಕಳ್ಕೊಳ್ಳೋದೇನಿಲ್ಲ, ಇದರಲ್ಲಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೀವು ನೋಡದೇ ಇರಿ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಏನಾದ್ರೂ ಇದರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಬಿಟ್ಟಿದ್ದು ಅಥವಾ ಯಾವುದೋ ಒಂದು ತಪ್ಪಿದ್ರು ಕೂಡ ನೀವು ಕಮೆಂಟ್ ಮಾಡಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.